ಖುಷಿ ಆಗ್ತಾ ಇದೆ ಅಂದರೆ ಲಿಟ್ರಲಿ ನಡ್ಕೊಂಡು ಹೋಗೋಕ್ಕೆ ಯಾರಿಲ್ಲ ನೋಡಿ. ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತಿನ ದಿನದ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವಾಗ ನನಗೆ ನನ್ನ ಅದೇ ರೆಸಾರ್ಟಲ್ಲಿ ಇದ್ನಲ್ಲ, ನಾ ಯಾವುದು ಫುಲ್ವಾಡಿ ರೆಸಾರ್ಟಲ್ಲಿ, ಅಲ್ಲಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ ಸೋನ್ಪ್ರಯಾಗ್ಗೆ. ನಾ ಇದ್ದಿದ್ದು ಸೀತಾಪುರ ಅಂತ. ಸೊ ಅಲ್ಲಿಂದ ನನಗೆ ನಮ್ಮ ರೂಮ್ ಹುಡುಗನೇ ಬೈಕಲ್ಲಿ ಬಿಡ್ತೀನಿ ಅಂತ ನೆನ್ನೆ ಹೇಳಿದ್ದ. ಅಲ್ಲಿಂದ ಇಲ್ಲಿ ಗೌರಿಕುಂಡ್ ಹೋಗೋಕ್ಕೆ ಸೋನ್ಪ್ರಯಾಗಲ್ಲಿ ಸಿಗುತ್ತೆ, ಎಲ್ಲ ಶಟಲ್ ಗಾಡಿಗಳು ಸಿಗುತ್ತೆ. ಸೊ ಅದು ಸಿಕ್ಕಿದೆ, ಇವಾಗ ಹತ್ತು ಕೂತ್ಕೊಂಡಿದ್ದೀನಿ. ಇದು ಕೂಡ ಶೇರ್ಡಲ್ಲಿ ಹೋಗೋದು. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ, 5 to 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇವಾಗ ಗೌರಿಕುಂಡಿಂದ ನಮ್ಮ ವಾಕ್ ರಿಯಲ್ ಟ್ರಕ್ ಶುರುವಾಗುತ್ತೆ. ಕೇದಾರನಾಥಕ್ಕೆ ಹೋಗುವ ಪ್ರಯಾಣ ಅಂದರೆ ಕೇವಲ ಒಂದು ದೇವಸ್ಥಾನವನ್ನು ನೋಡೋದಕ್ಕೆ ಹೋಗುವ ಪ್ರಯಾಣ ಅಂತೂ ಅಲ್ವೇ ಅಲ್ಲ. ಇದು ಪ್ರಕೃತಿ, ಭಕ್ತಿ, ಸಾಹಸ ಮತ್ತು ನಮ್ಮ ಸಹನೆಯನ್ನೇ ಪರೀಕ್ಷಿಸುವಂತಹ ಒಂದು ಅದ್ಭುತ ಅನುಭವ. ಸೋನ್ಪ್ರಯಾಗ್ವರೆಗೆ ವಾಹನದಲ್ಲಿ ಬಂದು ಅಲ್ಲಿಂದ ಗೌರಿಕುಂಡಕ್ಕೆ ತಲುಪಿದ ನಂತರ ನಮ್ಮ ನಿಜವಾದ ಕೇದಾರನಾಥ ಯಾತ್ರೆ ಶುರುವಾಗುತ್ತೆ. ಗೌರಿಕುಂಡದಿಂದ ಕೇದಾರನಾಥ ದೇವಸ್ಥಾನದವರೆಗೆ ಸರಿಸುಮಾರು 23ರಿಂದ 25 ಕಿಲೋಮೀಟರ್ಗಳಷ್ಟು ದಾರಿ ಇದೆ. ಈ ಸಂಪೂರ್ಣ ದಾರಿ ಪರ್ವತದ ಮೇಲಕ್ಕೆ ಏರುತ್ತಾ ಹೋಗೋದ್ರಿಂದ ಸಮತಟ್ಟಾದ ರಸ್ತೆಯಲ್ಲಿ ನಡೆಯುವ ಹಾಗೆ ಇಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಮಾರು 1600 ಮೀಟರ್ಗಳಷ್ಟು ಎತ್ತರವನ್ನ ಏರಬೇಕಾಗತ್ತೆ. ಹಾಗಾಗಿ ದೂರ 23ರಿಂದ 25 ಕಿಲೋಮೀಟರ್ ಅಷ್ಟೇ ಅಂತ ನಿಮಗೆ ಅನಿಸಿದ್ರೂ ಕೂಡ ಈ ದಾರಿ ದೈಹಿಕವಾಗಿ ಸಾಕಷ್ಟು ಸವಾಲಿನದ್ದಾಗಿರುತ್ತೆ. ಇವಾಗ ಗೌರಿಕುಂಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಟ್ರಕ್ ಶುರುವಾಗ್ತಾ ಇದೆ. ಈಗ ಶುರು ಮಾಡೋಣ. ಫಾರ್ ದ ಫಸ್ಟ್ ಟೈಮ್ ನಾನು ಅಂದರೆ ಅದೇ ಮಗು ಆದಮೇಲೆ ಫಸ್ಟ್ ಟೈಮು ಅದು ಒಬ್ಬಳೇ ಬಂದಿದ್ದೀನಿ. ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಅದು ಕೇದಾರನಾಥ ಬರೋ ಒಂದು ಪ್ಲ್ಯಾನೇ ಇರಲಿಲ್ಲ ನನಗೆ. ನಿಜ ಶಿವ ಹೇಗೆ ಕರೆಸ್ಕೊಳ್ತಾನೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ. ಇಟ್ಸ್ ಅ ಲಾಂಗ್ ವೇ, ಮಾತಾಡೋಣ ಬನ್ನಿ. ಗೌರಿಕುಂಡದಿಂದ ಮೊದಲ ಹೆಜ್ಜೆ ಇಡ್ತಾ ಇದ್ದಂತೆ ಸುತ್ತಲೂ ಕಾಣಿಸುವುದು ಹಿಮಾಲಯದ ಬೆಟ್ಟಗಳು, ಹಸಿರಿನಿಂದ ತುಂಬಿದ ಕಾಡು ಮತ್ತು ನಮ್ಮ ಜೊತೆಯಲ್ಲಿ ಹರಿಯುವ ಮಂದಾಕಿನಿ ನದಿಯ ಸದ್ದು. ಮೊದಲ ಕೆಲವು ಕಿಲೋಮೀಟರ್ಗಳಲ್ಲಿ ದಾರಿ ಏರುಗತಿಯಾಗಿಯೇ ಇರುತ್ತೆ. ಕೆಲವೆಡೆ ಕಲ್ಲಿನ ಮೆಟ್ಟಿಲುಗಳು, ಕೆಲವೆಡೆ ಕಾಂಕ್ರೀಟ್ ದಾರಿ, ಮತ್ತೊಂದೆಡೆ ಬೆಟ್ಟದ ಬದಿಯಲ್ಲಿ ಸಾಗುವ ದಾರಿ. ಹೀಗೆ ಒಂದೊಂದು ತಿರುವನ್ನ ದಾಟ್ತಾ ನಾವು ಮುಂದೆ ಸಾಗ್ತಾ ಇರ್ತೀವಿ. ದಾರಿಯುದ್ದಕ್ಕೂ ಸಣ್ಣ ಸಣ್ಣ ಚಹಾ ಅಂಗಡಿಗಳು, ತಿಂಡಿ ಸಿಗುವ ಜಾಗಗಳು ಮತ್ತು ವಿಶ್ರಾಂತಿ ಪಡೆಯಲು ಸ್ಥಳಗಳು ಸಿಗುತ್ತೆ. ಸ್ವಲ್ಪ ಮುಂದೆ ಸಾಗ್ತಾ ಇದ್ದಂತೆ ಗೌರಿಕುಂಡ ಸಿಗುತ್ತೆ. ಈ ಗೌರಿಕುಂಡದಲ್ಲಿ ಬಿಸಿ ನೀರ ಬುಗ್ಗೆ ಇದೆ. ಈ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಕೇದಾರನಾಥ ಟ್ರೆಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡಿದರೆ ಆ ದಣಿವೆಲ್ಲ ಹಾಗೆ ಆರಿ ಹೋಗುತ್ತೆ ಅನ್ನೋದೊಂದಿದೆ. ಹೀಗಾಗಿ ಆ ಬಿಸಿ ನೀರ ಬುಗ್ಗೆಯಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡೋದಕ್ಕೆ ತೆರಳ್ತಾರೆ. ಎಷ್ಟು
ಡೋಲಿ ಇದೆಲ್ಲ ಇಟ್ಟಿದ್ದಾರೆ ಅಂತ. ಇದರಲ್ಲಿ ತೊಗೊಂಡೋಗೋದು ಡೋಲಿ, ಪರ್ಚಿ ಇದೆಲ್ಲ ಸಿಗುತ್ತೆ. ಸೊ ಇದರಲ್ಲಿನೇ ಕರ್ಕೊಂಡೋಗೋದು. ಗೊತ್ತಿಲ್ಲ ಇದರಲ್ಲಿ ಕರ್ಕೊಂಡೋದಾಗ ಸೀಟು ಎಷ್ಟು ನೋವುತ್ತೆ ಅಂತ, ಯಾಕೆಂದರೆ ಇದು ಮರದ್ದು. ಆ್ಯಂಡ್ ಆ ಕಡೆ ನದಿದು ಸೌಂಡ್ ಕೇಳಿಸ್ತಾ ಇರ್ಬೋದು, ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅಂದರೆ ಬಹುಶಃ ನಂದು ವಾಯ್ಸು ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಜೋರಾಗಿ ಕೇಳಿಸ್ತಾ ಇದೆ. ಸ್ವಲ್ಪ ಮುಂದೆ ಹೋದ್ರೆ ಜಂಗಲ್ ಚಟ್ಟಿ ಸಿಗುತ್ತೆ. ಇದು ದಾರಿಯಲ್ಲಿರುವ ಪ್ರಮುಖ ವಿಶ್ರಾಂತಿ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಚಹಾ ಕುಡಿದು ಸ್ವಲ್ಪ ಮ್ಯಾಗಿ ತಿಂದು ಉಸಿರನ್ನ ಸರಿ ಮಾಡಿಕೊಂಡು ಮತ್ತೆ ಪ್ರಯಾಣವನ್ನ ಮುಂದುವರಿಸಬಹುದು. ಆದರೆ ಈ ದಾರಿಯ ವಿಶೇಷತೆ ಏನಪ್ಪ ಅಂದರೆ, ನಾವು ನಡೆಯುತ್ತಿರುವಾಗ ಕೇವಲ ದಾರಿಯನ್ನೇ ನೋಡುತ್ತಾ ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದೆಡೆ ಬೆಟ್ಟ, ಇನ್ನೊಂದೆಡೆ ಆಳವಾದ ಕಣಿವೆ, ಕೆಳಗೆ ವೇಗವಾಗಿ ಹರಿಯುತ್ತಿರುವ ಮಂದಾಕಿನಿ ನದಿ, ಮಧ್ಯ ಮಧ್ಯ ಬೆಟ್ಟದಿಂದ ಧುಮ್ಮಿಕ್ಕಿ ಬರುವ ಸಣ್ಣ ಸಣ್ಣ ಜಲಪಾತಗಳು. ಇಲ್ಲಿಂದ ನೋಡಿ ಎಲ್ಲ ಕುದುರೆಗಳು ಕೂಡ ನಿಲ್ಲಿಸಿರ್ತಾರೆ. ಎಲ್ಲರೂ ಒಂದೇ ರೇಟ್ ಹೇಳ್ತಾರೆ. ಬಹುಶಃ ಸುಮ್ಮನೆ ಕೇಳಿ ನೋಡೋಣ ಎಷ್ಟು ಹೇಳ್ತಾರೆ ಅಂತ. ಕಿತ್ನಾ ಲೋಗಿ ಭಯ್ಯ ಗೋಡ? हाँ 3500 गवर्नमेंट रेट कितना कितना है? 3500 3500 आने का जाने का? आने जाने का? नहीं जाने का, सिर्फ जाने का. ಓಕೆ, ಬರೀ ಒನ್ ವೇ ಹೋಗೋದಕ್ಕೆ ಮಾತ್ರ 3500 ರುಪೀಸ್ ಅಂತೆ, ಬರೋದಕ್ಕೆ 3500 ರುಪೀಸ್ ಅಂತೆ. ಅಂದರೆ 7,000 ಒಟ್ಟು. ಸೊ ಇದು ಗೌರ್ಮೆಂಟ್ ಪ್ರೈಸ್ ಅಂತ ಹೇಳ್ತಾರೆ, ಗೊತ್ತಿಲ್ಲ, ನೋಡೋಣ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲೊಂದು ದೊಡ್ಡ ಫಾಲ್ಸು ನೋಡಿ, ಎಷ್ಟು ದೊಡ್ಡ ಫಾಲ್ಸ್. ಮಳೆಗಾಲದಲ್ಲಿ ಇವುಗಳ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗಿ ಇಡೀ ದಾರಿಯ ವಾತಾವರಣವೇ ಬದಲಾಗಿ ಹೋಗಿರುತ್ತೆ. ಕೆಲವು ಕಡೆಗಳಲ್ಲಿ ಬೆಟ್ಟದ ಮೇಲಿನಿಂದ ನೀರು ದಾರಿಗೆ ಅಡ್ಡವಾಗಿ ಹರಿತಾ ಇರುತ್ತೆ. ಅಂಥ ಜಾಗದಲ್ಲಿ ಶೂ ಒದ್ದೆಯಾಗಬಹುದು, ದಾರಿ ಜಾರುವಂತಾಗಬಹುದು. ಆದ್ರಿಂದ ಮಳೆಗಾಲದಲ್ಲಿ ಇಲ್ಲಿ ನಡೆದಾಡುವಾಗ ಒಂದೊಂದು ಹೆಜ್ಜೆಯನ್ನು ಆತುರದಲ್ಲಿ ಇಡಬಾರದು, ನಿಧಾನಕ್ಕೆ ಹೋಗಬೇಕು. ಮುಂದೆ ಸಾಗಿದಂತೆ ಬೈಂಬಲಿ ಪ್ರದೇಶ ಬರುತ್ತೆ. ಇದು ಕೂಡ ಯಾತ್ರಿಕರು ವಿಶ್ರಾಂತಿ ಪಡೆಯುವಂಥ ಒಂದು ಪ್ರಮುಖ ಸ್ಥಳ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಲಿಟ್ರಲಿ ನಡ್ಕೊಂಡು ಹೋಗೋಕ್ಕೆ ಯಾರಿಲ್ಲ ನೋಡಿ, ಫುಲ್ಲು ಯಾರೂ ಇಲ್ಲ, ಎಲ್ಲ ಕುದುರೆ ಮೇಲೆ ಬರ್ತಾ ಇರೋರು. ಖುಷಿ ಆಗ್ತಾ ಇದೆ ಒಂಥರ. ಹೋಗೋಣ, ಹರ್ ಹರ್ ಮಹಾದೇವ್, ಹೋಗೋಣ. ಇಲ್ಲಿಂದ ಮುಂದೆ ಸಾಗಿದಂತೆ ದಾರಿ ಇನ್ನಷ್ಟು ಏರುಗತಿಯಾಗಿರುತ್ತೆ. ನಮ್ಮ ಕಾಲುಗಳು ದಣಿಯಲು ಶುರುವಾಗುತ್ತೆ, ಉಸಿರು ಸ್ವಲ್ಪ ಜೋರಾಗಿ ಬರ್ತಾ ಇರುತ್ತೆ. ಆದರೆ ಸುತ್ತಲಿನ ಪ್ರಕೃತಿಯನ್ನ ನೋಡಿದಾಗ ಆ ದಣಿವು ಕೂಡ ಸ್ವಲ್ಪ ಮರೆತು ಹೋಗುತ್ತೆ. ಮಧ್ಯ ಮಧ್ಯ ಸೇತುವೆಗಳು ಸಿಗ್ತಾ ಇರುತ್ತೆ. ಕೆಳಗೆ ಗರ್ಜಿಸುತ್ತಾ ಹರಿಯುವ ನದಿ, ಅದರ ಮೇಲೆ ಸೇತುವೆ, ಎದುರಿಗೆ ಎತ್ತರವಾಗಿ ನಿಂತಿರುವಂತಹ ಬೆಟ್ಟ. ಇವೆಲ್ಲವನ್ನ ನೋಡಿದಾಗ ನಾವು ನಿಜವಾಗ್ಲೂ ಹಿಮಾಲಯದ ಮಧ್ಯದಲ್ಲಿ ನಡೀತಾ ಇದ್ದೇವೇನೋ ಅನ್ನುವಂಥ ಅನುಭವ ಬರುತ್ತೆ. ಈ ದಾರಿಯಲ್ಲಿ ಇನ್ನೊಂದು ವಿಶೇಷವಾದ ದೃಶ್ಯ ಏನಪ್ಪಾ ಅಂದ್ರೆ, ಕುದುರೆಗಳು ಮತ್ತು ಡೋಲಿಗಳು. ನಾವು ನಡೆದುಕೊಂಡು ಹೋಗ್ತಾ ಇರುವಾಗ ಒಂದೆಡೆ ಕುದುರೆಗಳ ಮೇಲೆ ಕುಳಿತು ಹೋಗುತ್ತಿರುವ ಯಾತ್ರಿಗಳು ಕಾಣಿಸ್ತಾರೆ, ಇನ್ನೊಂದೆಡೆ ಸಾಮಾನು ಹೊತ್ಕೊಂಡು ಹೋಗುವ ಕುದುರೆಗಳು, ಅವುಗಳ ಜೊತೆಗೆ ನಡೆಯುವವರು. ಇಡೀ ದಾರಿಯಲ್ಲಿ ಜೈ ಬಾಬಾ ಕೇದಾರ್ನಾಥ್ ಕಿ ಜೈ ಎಂಬ ಘೋಷಣೆಗಳು ಕೇಳಿಬರುತ್ತೆ. ನಡೆಯಲು ಸಾಧ್ಯವಾಗದವರು ಅಥವಾ ಸಂಪೂರ್ಣ ದಾರಿಯನ್ನ ಕಾಲ್ನಡಿಗೆಯಲ್ಲಿ ಹೋಗೋದಕ್ಕೆ ಕಷ್ಟ ಅನ್ನಿಸ್ಕೊಳ್ಳುವವರು ಪಾಲ್ಕಿ ಅಥವಾ ಡೋಲಿಯನ್ನ ಆಯ್ಕೆ ಮಾಡಿಕೊಳ್ಬಹುದು. 4 ಜನರು ಹೊತ್ತಿಕೊಂಡು ಹೋಗುವ ಪಾಲ್ಕಿ ವ್ಯವಸ್ಥೆಯು ಯಾತ್ರಾ ಮಾರ್ಗದಲ್ಲಿ ಲಭ್ಯ ಇರುತ್ತೆ. ಕುದುರೆ, ಪಾಲ್ಕಿ ಹಾಗೂ ಇತರ ಸೇವೆಗಳಿಗೆ ದರಗಳು ಋತುವಿನ ಪ್ರಕಾರ ಬದಲಾಗಬಹುದು ಮತ್ತು ಸರ್ಕಾರ ನಿಗದಿಪಡಿಸಿದ ದರಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸುವುದು ಉತ್ತಮ. ಆದರೆ ನೀವು ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರೆ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ಇದು ರೇಸ್ ಅಂತೂ ಅಲ್ವೇ ಅಲ್ಲ. ಮೊದಲಿನಿಂದಲೇ ವೇಗವಾಗಿ ನಡೆಯೋದಕ್ಕೆ ಶುರು ಮಾಡಿದ್ರೆ ಅರ್ಧ ದಾರಿ ಮುಗಿಸುವಷ್ಟರಲ್ಲೇ ದೇಹ ಸಂಪೂರ್ಣವಾಗಿ ದಣಿದು ಹೋಗಬಹುದು.
ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ನಡೀತಾ ಮಧ್ಯ ಮಧ್ಯ ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗೋದು ತುಂಬ ಮುಖ್ಯ. ಇವಾಗ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ಸ್ ಆಗಿದೆ, 8-10 ಈಗ. ಚೆನ್ನಾಗಿ ಕವರ್ ಮಾಡಿದ್ದೀನಿ ಅಂತ ಅನ್ನಿಸ್ತು. ಸೊ ಏನು ತಿಂದಲೇ ಹೋಗೋಕ್ಕಾಗಲ್ಲ, ಎನರ್ಜಿ ಸ್ವಲ್ಪ ಡೌನ್ ಆಗ್ತಾಯಿದೆ. ಸೊ ಹೀಗಾಗಿ ಮ್ಯಾಗಿ ತೊಗೊಂಡು ತಿಂತಾ ಇದ್ದೀನಿ. ಇನ್ನು ಒಂದು 5-6 ಅವರ್ ಬೇಕು. ಸ್ವಲ್ಪ ಮಳೆ ಬರೋ ಥರ ಮೋಡ ಥರ ಆಗ್ತಾಯಿದೆ. ಸೊ ಮಳೆ ಬರೋದ್ರೊಳಗಡೆ ಎಷ್ಟಾಗತ್ತೋ ಅಷ್ಟು ಕವರ್ ಮಾಡ್ಕೋಬೇಕು ಅಂತ ಬೇಗ ಬೇಗ ನಡೀತಾ ಇದ್ದೀನಿ. ಹೋಗೋಣ ಬೇಗ ಬೇಗ. ಆಲ್ಮೋಸ್ಟ್ ಈಗ ಒಂದು 12-13 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಕೇದಾರ್ನಾಥ್ಗೆ ಇನ್ನೂ 10.5 ಕಿಲೋಮೀಟರ್ಸ್ ಇದೆ. ಬೇಸ್ ಕ್ಯಾಂಪ್ಗೆ 9 ಕಿಲೋಮೀಟರ್ಸ್, ಭೀಮ್ಬಲಿಗೆ 0.5 ಕಿಲೋಮೀಟರ್ಸ್. ನೋಡಿ, ಚೋಟಿ ಲಿಂಚೋಲಿ ಅದಕ್ಕೆ 3.5. ಹೋಗೋಣ, ಹರ್ ಹರ್ ಮಹಾದೇವ್, ಹೋಗೋಣ. ಇನ್ನು ಮಳೆಗಾಲದಲ್ಲಿ ಕೇದಾರನಾಥ ಟ್ರೆಕ್ ಅಂದರೆ ಇನ್ನೂ ಒಂದು ಹಂತ ಹೆಚ್ಚು ಕಷ್ಟ. ಜುಲೈ ಮತ್ತು ಆಗಸ್ಟ್ನಲ್ಲಿ ಮಳೆ ಹೆಚ್ಚಾಗಿರುವ ಸಂದರ್ಭದಲ್ಲಿ ದಾರಿ ಒದ್ದೆಯಾಗಿರಬಹುದು, ಕಲ್ಲುಗಳು ಜಾರುವಂತಿರಬಹುದು, ಬೆಟ್ಟದಿಂದ ನೀರು ಹರಿದು ಬರಬಹುದು ಮತ್ತು ಹವಾಮಾನ ಕೂಡ ಬಹಳ ಬೇಗ ಬದಲಾಗಬಹುದು. ಭಾರೀ ಮಳೆಯ ಸಂದರ್ಭದಲ್ಲಿ ಭೂಕುಸಿತ ಮತ್ತು ಫ್ಲಾಶ್ ಫ್ಲಡ್ ಅಪಾಯವೂ ಕೂಡ ಇರೋದ್ರಿಂದ ಆ ದಿನದ ಅಧಿಕೃತ ಹವಾಮಾನ ಮತ್ತು ಮಾರ್ಗದ ಪರಿಸ್ಥಿತಿಯನ್ನು ಪರಿಶೀಲಿಸಿಯೇ ಪ್ರಯಾಣ ಮಾಡೋದು ಅತ್ಯಂತ ಮುಖ್ಯ. ಮಳೆ ಬರ್ತಿದ್ರೆ ಒಂದು ಕೈಯಲ್ಲಿ ಛತ್ರಿ ಹಿಡಿದು ಮತ್ತೊಂದು ಕೈಯಲ್ಲಿ ವಾಕಿಂಗ್ ಸ್ಟಿಕ್ ಹಿಡಿದು ನಡೆಯೋದಕ್ಕಿಂತ ಒಳ್ಳೆಯ ರೇನ್ ಕೋಟ್ ಮತ್ತು ಗ್ರಿಪ್ ಇರುವಂತಹ ಟ್ರೆಕ್ಕಿಂಗ್ ಶೂಸ್ ಹಾಗೂ ವಾಟರ್ ಪ್ರೂಫ್ ಬ್ಯಾಗ್ ಕವರ್ಗಳನ್ನು ಇಟ್ಟುಕೊಳ್ಳೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ. ಮಳೆಗಾಲದಲ್ಲಿ ಕೆಲವೊಮ್ಮೆ ದಾರಿಯ ಮೇಲೆ ಕೆಸರು, ನೀರು ಮತ್ತು ಕುದುರೆಗಳ ಸಂಚಾರದಿಂದ ಇನ್ನಷ್ಟು ಜಾರುವ ಪರಿಸ್ಥಿತಿ ಉಂಟಾಗಿರುತ್ತೆ. ಹಾಗಾಗಿ ಒಂದು ಹೆಜ್ಜೆ ಮುಂದೆ ಇಡುವ ಮೊದಲು ದಾರಿಯನ್ನು ಗಮನಿಸೋದು ತುಂಬಾನೇ ಮುಖ್ಯ. ಮುಂದೆ ಸಾಗ್ತಾ ಇದ್ದಂತೆ ನಾವು ಲಿಂಚೋಲಿ ಕಡೆಗೆ ತಲುಪ್ತೀವಿ. ಈ ಜಾಗಕ್ಕೆ ಬಂದಾಗ ಎತ್ತರ ಹೆಚ್ಚಾಗಿರೋದ್ರಿಂದ ಕೆಲವರಿಗೆ ಉಸಿರಾಟದಲ್ಲಿ ವ್ಯತ್ಯಾಸ, ತಲೆನೋವು ಅಥವಾ ಹೆಚ್ಚು ದಣಿವು ಆದಂತೆ ಅನುಭವ ಆಗಬಹುದು. ಆದ್ದರಿಂದ ದೇಹ ಕೊಡುವ ಸೂಚನೆಯನ್ನ ನಿರ್ಲಕ್ಷ್ಯ ಮಾಡಬೇಡಿ. ನಿಧಾನವಾಗಿ ಹೋಗಿ ನೀರು ಕುಡಿಯುತ್ತಾ ಅಗತ್ಯವಿದ್ದರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ಇವಾಗ ಬಂದ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಅಷ್ಟು ಅನ್ನಿಸ್ಲಿಲ್ಲ. ಬಟ್ ಇವಾಗ ರಿಯಲ್ ಟಾಸ್ಕ್ ಶುರುವಾಗಿರೋದು. ರೋಡ್ ನೋಡಿ ಹೆಂಗಿದೆ, ಫುಲ್ಲು ಸ್ಟೀಪ್ ಇದೆ. ಹಿಂಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ಲಾಸ್ಟ್ 10 ಕಿಲೋಮೀಟರ್ಸ್ ಮಾತ್ರ ಹಾರಿಬಲ್ ಇರುತ್ತೆ ಅಂತ ನಾನು ನೋಡಿದ್ದೆ. ಹಾಗೆ ಇದೆ, ಬನ್ನಿ ಆಗುತ್ತೆ. ಹರ್ ಹರ್ ಮಹಾದೇವ್. ನೋಡಿ, ಪಲ್ಕಿ ಅಂದರೆ ಈ ಥರದ್ದು, ಹೀಗೆ ಬುಟ್ಟಿನಲ್ಲಿ ಕೂರಿಸ್ಕೊಂಡು ಹೊತ್ಕೊಂಡು ಹೋಗ್ತಾರೆ. ಡೋಲಿ ಅಂದರೆ ಇದೇನೆ. ಅಂದರೆ ನಮ್ಮನ್ನು ಶಿವನ ದರ್ಶನ ಮಾಡಿಸ್ಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ನೋಡಿ ಅವರು ಇಲ್ಲಿ ಜನ. ಅವ್ರಿಗೆ ನಿಜ ಎಷ್ಟು ದುಡ್ಡು ಕೊಟ್ಟರು ಸಾಲದು. ಇನ್ನು ಇಲ್ಲಿ ಈ ಕುದುರೆ ಮೇಲೆ ಇಷ್ಟು ಸಣ್ಣ ಮಗನ ಆ ತಾಯಿ ತನ್ನ ಎದೆಗೆ ತಬ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ನನಗೂ ಕೂಡ ನನ್ನ ಶೌರ್ಯ ತುಂಬಾ ನೆನಪಾದ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಮಾತ್ರ ಅವನ್ನ. ಚಾಟ್ ಅಂತ ಕೊಡ್ತಾರೆ, ಸಖತ್ ಎನರ್ಜಿ ಕೊಡುತ್ತೆ ಇಲ್ಲಿ. ನೀವೇನಾದರೂ ಇಲ್ಲಿ ಬಂದರೆ ಇದನ್ನು ಮಾತ್ರ ತಿನ್ನೋದು ಮರಿಬೇಡಿ, ಚೆನ್ನಾಗಿರುತ್ತೆ. ಮತ್ತು ಇದು ಫ್ರೂಟು ಅಷ್ಟೇ, ಫ್ರೂಟ್ ಬೌಲು ನಾನು ಈಗಾಗಲೇ 2 ತಿಂದೆ. ಸಖತ್ ಹೊಟ್ಟೆ ಸಿಗ್ತಾ ಇದೆ. ತಿನ್ಕೊಂಡು ಆರಾಮಾಗಿ ಮೇಲೆ ಹತ್ತುತ್ತಾ ಇದ್ದೀನಿ. ತಿಂದಾಗ ಸಖತ್ ಎನರ್ಜಿ ಬರುತ್ತೆ. ಮತ್ತು ಒಂದು 3/4 ಗಂಟೆಯಲ್ಲಿ ಮತ್ತೆ ಹೊಟ್ಟೆ ಹಸಿಯುತ್ತೆ. ಬಟ್ ಪರವಾಗಿಲ್ಲ, ಹೆಜ್ಜೆಗೆ ಹೆಂಗೂ ಇದೆ. ಸ್ವಲ್ಪ ಈ ಥರ ಇದೆ ನೋಡಿ ಚಢಾಯಿ. ಸೊ
ಹತ್ತತ್ತು ಸಿಕ್ಕಾಪಟ್ಟೆ ಟಫ್ ಇದೆ. ಈಗ ನಂಗೆ ಅಲ್ಲಿ ಮತ್ತೆ ಆ ಟೆಂಟಿಗೆ ಹೋಗೋದ್ರೊಳಗಡೆ ಇದಷ್ಟು ತಿಂದಿದ್ದಷ್ಟು ಕರ್ಗೋಗಿರುತ್ತೆ. ಸೊ ಹೀಗಾಗಿ ಸಿಕ್ಕಾಪಟ್ಟೆ ತಿನ್ನಬೇಕು. ಎನರ್ಜಿ ಬೇಕಂದರೆ ತಿನ್ನಬೇಕು, ಏನಾಗಲ್ಲ, ತಿನ್ಕೊಂಡು ಹತ್ತೋಣ. ಯಾವ ಥರ ಮಳೆ ಬರ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಇನ್ನೂ ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರ್ ಇದೆಯಂತೆ. ಸಿಕ್ಕಾಪಟ್ಟೆ ಟಫ್ ಕೂಡ ಇದೆ, ಮಳೆ ಕೂಡ ಇಷ್ಟು ಬರ್ತಾಯಿದೆ. ಎಲ್ಲ ತೊಗೊಂಡೇ ಬಂದಿದ್ದೆ, ಸೊ ಅದಕ್ಕೆ ಬಚಾವು. ಇದು ಹಾಕ್ಕೊಂಡು ಹೆಂಗೆ ಹತ್ತೋದು ಅಂತ ಗೊತ್ತಾಗ್ತಾ ಇಲ್ಲ ಈ ಮಳೆನಲ್ಲಿ. ಮೊದಲೇ ಹತ್ತೋದೇ ಕಷ್ಟ. ಲಾಸ್ಟ್ 10 ಕಿಲೋಮೀಟರ್ಸ್ ನಾವು ಮೊದಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಟಫ್ ಇತ್ತು ಅಲ್ಲ, ನಾನು ಹತ್ತಿಲ್ಲ ಈಗಿನ್ನು ಇದೆ. ಸೊ ಇನ್ನೂ 5 ಕಿಲೋಮೀಟ್ರು ಮಳೆಯಲ್ಲಿ ಹೆಂಗೆ ಹತ್ತೋದು ಅಂತ. ಬನ್ನಿ, ಇಷ್ಟೇ ಆಗಿದೆ ಅಂತೆ, ಅದು ಕೂಡ ಆಗುತ್ತೆ ಅಷ್ಟೇ. ಲಾಸ್ಟ್ 3 ಕಿಲೋಮೀಟರ್ ಇದೆ, ನೋಡೋಣ ಎಷ್ಟಾಗುತ್ತೆ ಅಂತ. ಏನೂ ಕಾಣ್ತಾ ಇಲ್ಲ, ಈ ಮಟ್ಟಿಗೆ ಮಿಸ್ಟ್ ಕವರ್ ಆಗಿದೆ. ಏನಂದರೆ ಏನೂ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಏನೂ ಕಾಣ್ತಾ ಇಲ್ಲ. ಇನ್ನು 1 ಕಿಲೋಮೀಟರ್ ಇದೆ ಅಷ್ಟೇ. ಎಲ್ಲ ಕಡೆ ಟೆಂಟ್ಗಳು ಸಿಗುತ್ತೆ ಈ ಥರ, ಇಲ್ಲೇ ಉಳಿಬೋದು. ನಾನು ಇಲ್ಲೇ ಫಸ್ಟು ದರ್ಶನ ಮಾಡ್ಕೊಂಬಂದು ಇಲ್ಲೇ ಟೆಂಟಲ್ಲಿ ಉಳಿಯೋದು. ನೋಡಿ, ಎಲ್ಲ ಕಡೆ ಟೆಂಟ್ ಮಾಡಿದ್ದಾರೆ ಈ ಥರ. ಇಲ್ಲಂತೂ ನೋಡಿ ಏನು ಚೆನ್ನಾಗಿರೋ ಟೆಂಟ್ಗಳಿದೆ. ಇಲ್ಲೇ ಬಂದು ಯಾವ್ದಾದ್ರು ಒಂದು ಟೆಂಟಲ್ಲಿ ಉಳಿಯೋದು. ಒಂದು ಹೇಳಬೇಕು, ಎಲ್ಲರೂ ಕೂಡ ಲಾಸ್ಟ್ 3 ಕಿಲೋಮೀಟರ್ಸ್ ತುಂಬ ಟಫು ಅಂತಾರೆ. ಖಂಡಿತ ನಂಬೇಡಿ. ಯಾಕೆಂದರೆ ನಾನು ಈ ಸತಿ ಒಬ್ಬಳೇ ಬಂದಿರೋದು. ನಾನು ಅದೆಲ್ಲ ಕೇಳಿ ನನ್ನ ಮೈಂಡ್ ಹೆಂಗೆ ಮಾಡ್ಕೊಂಡಿದ್ದೆ ಅಂದರೆ, ಲಾಸ್ಟ್ 3 ಕಿಲೋಮೀಟರ್ಸೇ ಎನರ್ಜಿ ಬೇಕು, ಹಾಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಖಂಡಿತ ಕಷ್ಟ ಇಲ್ಲ. ಫಸ್ಟು ಮಿಡಲಲ್ಲಿ ಅಂದರೆ ನೀವು ಒಂದು 10 ಕಿಲೋಮೀಟರ್ಸ್ ಬಂದಾದಮೇಲೆ 5 ಕಿಲೋಮೀಟರ್ಸು ಆಲ್ಮೋಸ್ಟ್ 17 ಕಿಲೋಮೀಟರ್ಸ್ ತನಕ ಟಫ್ ಇದೆ. 11 to 15 ಕಿಲೋಮೀಟರ್ಸ್, 17 ಕಿಲೋಮೀಟರ್ಸ್ ತನಕ. ಲಾಸ್ಟ್ 3 ಕಿಲೋಮೀಟರ್ಸು ನಡೀತಾನೇ ಇರ್ಬೋದು, ಆರಾಮಾಗಿ ನಡಿಬೋದು. ಖಂಡಿತ ಸುಡು. ಲಾಸ್ಟ್ 3 ಕಿಲೋಮೀಟರ್ಸು ನಿಮಗೆ ಇನ್ನೂ ಎನರ್ಜಿ ಬರುತ್ತೆ. ಯಾಕೆಂದರೆ ಕಾಣಿಸ್ತಾ ಇರುತ್ತೆ ಹತ್ತಿರ ಬಂದ್ವಿ ಅಂತ. ಇಲ್ಲಿ ನೋಡಿ ಮಿಸ್ಟು ಯಾವ ಥರ ಕವರ್ ಆಗಿದೆ ಅಂದರೆ, ಪೂರ ಟೆಂಟ್ಗಳು, ಎಲ್ಲ ಟೆಂಟು. ಯಪ್ಪ, ನಾನಂತೂ ಖಂಡಿತ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ರೋಡಲ್ಲಿ ಎಲ್ಲರೂ ಒಬ್ಬರೇ ಬಂದಿರೋದಾ ಅಂತ ಕೇಳ್ತಾರೆ. ಹಾಂ ಹೌದು ಅಂತ ನನ್ನ ಮಗನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಬಂದರೆ ಅದಕ್ಕೂ ಕೇಳ್ತಾರೆ, ಮಗು ಇದೆ, ಮಗುನ ಬಿಟ್ಟು ಬಂದಿದ್ದೀರಾ ಅಂತ. ಯಾಕೆ ಮಗು ಆದ್ಮೇಲೆ ತಾಯಿಗೆ ಅವಳದೇ ಆದಂಥ ಲೈಫ್ ಅಂತ ಇರಲ್ವಾ ಅಲ್ವಾ? ಮಕ್ಕಳು, ಗಂಡ, ತಂದೆ ತಾಯಿ. ಇಲ್ಲಿ ನೋಡಿ ನನ್ನ ತಲೆ ಮೇಲೆ ಫುಲ್ಲು ಸ್ನೋಫಾಲ್ ಆಗ್ತಾ ಇದೆ. ತಲೆ ಮೇಲೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ನಾನು ಈ ಟ್ರೆಕ್ ಮಾಡ್ತಾ ಇರೋದು, ಈ ಸತಿ ಬಂದಿರೋದು ನನಗೋಸ್ಕರ. ಆ್ಯಂಡ್ ದಿಸ್ ಟ್ರೆಕ್ ಈಸ್ ಪ್ಯೂರ್ಲಿ ಡೆಡಿಕೇಟೆಡ್ ಟು ಮೈ ಸನ್. ಅವನಿಗೋಸ್ಕರ ಈ ಒಂದು ಟ್ರೆಕ್ ನಾನು ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಾಯಿದೆ, ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಮೇಲೆ ಹೋಗಿ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಲೈವಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಹಾಸ್ಪಿಟಲ್ ಕೂಡ ಇದೆ. ಇಷ್ಟು ದೊಡ್ಡ ಹಾಸ್ಪಿಟಲ್ಲು. ಇದೆಲ್ಲ ಫ್ಲಡ್ ಆದ ನಂತರ 2013 ಬಂತಲ್ಲ ದೊಡ್ಡ ಫ್ಲಡ್ಡು, ಆ ಫ್ಲಡ್ ಆದ ನಂತರ ಇದೆಲ್ಲ ಕಟ್ಟಿರೋದು. ಮತ್ತು ನೋಡಿ, ಸ್ವಾಮಿ ವಿವೇಕಾನಂದ ಹೆಲ್ತ್ ಮಿಷನ್ ಸೊಸೈಟಿ. ಆಕ್ಸಿಜನ್ ಲೆವೆಲ್ ಫುಲ್ಲು ಕಮ್ಮಿ ಆಗ್ತಾಯಿದೆ ಅಂತ ಫ್ರೀ ಮೆಡಿಕಲ್ ಆಕ್ಸಿಜನ್ ಸರ್ವಿಸ್ ಕೂಡ ಇಲ್ಲಿದೆ.
ಇಷ್ಟೊತ್ತು ನಾವು ನೋಡ್ತಾ ಇದ್ದದ್ದು ಬೆಟ್ಟಗಳು ಮತ್ತು ಕಾಡು. ಆದರೆ ಈಗ ಮುಂದೆ ಸಾಗದಂತೆ ಕೇದಾರನಾಥದ ಕಣಿವೆ ನಮ್ಮ ಕಣ್ಣಿಗೆ ಬೀಳೋದಕ್ಕೆ ಶುರುವಾಗುತ್ತೆ. ಮುಂದೆ ಕೇದಾರನಾಥ ಬೇಸ್ ಕ್ಯಾಂಪ್ ಬರುತ್ತೆ. ಇಲ್ಲಿಗೆ ತಲುಪುವಷ್ಟರಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದೇ ಯೋಚನೆ, ಇನ್ನೇನು ಸ್ವಲ್ಪ ದೂರ ಬಾಬಾ ಕೇದಾರನಾಥನ ದರ್ಶನ ನಮ್ಗಾಗ್ಬಿಡುತ್ತೆ. ಕೊನೆಯ ಕೆಲವು ಕಿಲೋಮೀಟರ್ಗಳಲ್ಲಿ ದೇಹ ತುಂಬಾ ದಣಿದಿರಬಹುದು. ಆದರೆ ಇದೇ ಸಮಯದಲ್ಲಿ ಸುತ್ತಲಿನ ಪರ್ವತಗಳ ಭವ್ಯತೆ, ತಣ್ಣನೆಯ ಗಾಳಿ ಮತ್ತು ಕೇದಾರನಾಥ ಕಣಿವೆಯ ದೃಶ್ಯ ನಮ್ಮೊಳಗೆ ಹೊಸ ಶಕ್ತಿಯನ್ನ ತುಂಬುತ್ತೆ. ಮತ್ತು ಕೊನೆಗೆ ದೂರದಿಂದ ಕೇದಾರನಾಥ ದೇವಸ್ಥಾನದ ಗೋಪುರ ಕಾಣುವ ಆ ಕ್ಷಣ, ಅಬ್ಬಬ್ಬಾ, ಕಣ್ಣಂಚಲ್ಲಿ ನೀರು ಬರುತ್ತೆ. ಇಷ್ಟು ದೂರ ನಡೆದು ಬಂದ ದಣಿವು, ಕಾಲಿನ ನೋವು, ಮಳೆಯಲ್ಲಿ ನೆನೆದ ಆ ಕ್ಷಣಗಳು, ದಾರಿಯಲ್ಲಿ ಎದುರಾದ ಕಷ್ಟಗಳು ಎಲ್ಲವೂ ಆ ಒಂದು ಕ್ಷಣದಲ್ಲಿ ಮರೆತೇ ಹೋಗುತ್ತೆ. ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಬರುವುದು ಒಂದೇ ಮಾತು, ಹರ ಹರ ಮಹಾದೇವ, ಜೈ ಬಾಬಾ ಕೇದಾರ್. ಇನ್ನು ಕೇದಾರನಾಥವು ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿರುವ ಶ್ರೀ ಶಿವನ ಪವಿತ್ರ ಕ್ಷೇತ್ರ. ಸಮುದ್ರ ಮಟ್ಟದಿಂದ ಸರಿಸುಮಾರು 3584 ಮೀಟರ್ ಎತ್ತರದಲ್ಲಿದೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು, ಅವುಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವ ಜ್ಯೋತಿರ್ಲಿಂಗ ಅಂತ ಹೇಳಲಾಗುತ್ತೆ. ದೇವಾಲಯದ ಹಿಂಭಾಗದಲ್ಲಿ ಹಿಮಾಲಯದ ಕೇದಾರ ಶಿಖರಗಳು ಕಾಣಿಸುತ್ತೆ. ಸುತ್ತಲೂ ಪರ್ವತಗಳು, ಹಿಮ, ಮಂದಾಕಿನಿ ನದಿ, ಜಲಪಾತಗಳು ಇವೆಲ್ಲವೂ ಸೇರಿ ಕೇದಾರನಾಥಕ್ಕೆ ವಿಶಿಷ್ಟವಾದಂತಹ ಆಧ್ಯಾತ್ಮಿಕ ವಾತಾವರಣವನ್ನ ಕೊಡುತ್ತೆ. ಇನ್ನು ಕೇದಾರನಾಥದ ಕಥೆಯನ್ನ ನೋಡ್ತಾ ಹೋದ್ರೆ, ಪಾಂಡವರು ಯಾಕೆ ಶಿವನನ್ನ ಹುಡುಕಿಕೊಂಡು ಬಂದ್ರು? ಇದು ಪುರಾಣದ ನಂಬಿಕೆಯ ಕಥೆ ಆಗಿದೆ. ಇದನ್ನ ಐತಿಹಾಸಿಕವಾಗಿ ಸಾಬೀತಾದ ಘಟನೆ ಅಂತ ಹೇಳೋದಕ್ಕಾಗಲ್ಲ. ಮಹಾಭಾರತದ ಯುದ್ಧ ಮುಗಿದ ಮೇಲೆ ಪಾಂಡವರು ತಮ್ಮದೇ ಬಂಧು ಬಳಗವನ್ನ ಕೊಂದ ಪಾಪದ ಭಾವನೆ ಅವರಿಗೆ ಕಾಡ್ತಾ ಇರುತ್ತೆ. ಅವರು ಶಿವನ ದರ್ಶನವನ್ನ ಪಡೆದು ಪಾಪ ಪರಿಹಾರ ಮಾಡ್ಕೊಳ್ಬೇಕು ಅಂತ ನಿರ್ಧರಿಸ್ತಾರೆ. ಆದರೆ ಶಿವ ಅವರಿಗೆ ಅಷ್ಟು ಸುಲಭವಾಗಿ ದರ್ಶನವನ್ನ ನೀಡೋದಕ್ಕೆ ಇಷ್ಟಪಡೋದಿಲ್ಲ. ಶಿವನು ನಂದಿಯ ಅಥವಾ ಎಮ್ಮೆಯ ರೂಪದಲ್ಲಿ ಅಡಗಿಕೊಂಡಿದ್ದ ಅಂತ ನಂಬಿಕೆ ಇದೆ. ಪಾಂಡವರು ಆ ಎಮ್ಮೆಯನ್ನ ಗುರುತಿಸಿ ಹಿಡಿಯೋದಕ್ಕೆ ಪ್ರಯತ್ನಿಸಿದಾಗ ಶಿವ ಭೂಮಿಯೊಳಗೆ ಅಡಗಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಆ ಸಮಯದಲ್ಲಿ ಎಮ್ಮೆಯ ಹಿಂಭಾಗ ಅಂದ್ರೆ ಬೆನ್ನು ಅಥವಾ ಗೂನು ಭಾಗ ಕೇದಾರನಾಥದಲ್ಲಿ ಹೊರಹೊಮ್ಮಿತು ಅಂತ ನಂಬಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೇದಾರನಾಥದ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗವು ಸಾಮಾನ್ಯ ಶಿವಲಿಂಗದಂತೆ ಅಲ್ಲದೆ ಶಂಕುವಿನಾಕಾರದ ಎಮ್ಮೆಯ ಗೂನಿನಂತೆ ಕಾಣುವ ಶಿಲಾರೂಪದಲ್ಲಿದೆ. ಪಂಚ ಕೇದಾರಗಳ ಕಥೆಯ ಪ್ರಕಾರ ಶಿವನ ದೇಹದ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತ್ಯಕ್ಷವಾದವು ಅಂತ ನಂಬಲಾಗುತ್ತೆ. ಕೇದಾರನಾಥದಲ್ಲಿ ಗೂನು ಅಥವಾ ಹಿಂಭಾಗ, ಇನ್ನು ತುಂಗನಾಥದಲ್ಲಿ ಕೈಗಳು, ರುದ್ರನಾಥದಲ್ಲಿ ಮುಖ, ಮಧ್ಯಮಹೇಶ್ವರದಲ್ಲಿ ಹೊಟ್ಟೆ ಅಥವಾ ನಾಭಿ ಮತ್ತು ಕಲ್ಪೇಶ್ವರದಲ್ಲಿ ಜಟೆ. ಇದಕ್ಕಾಗಿಯೇ ಕೇದಾರನಾಥವು ಪಂಚಕೇದಾರ ಕ್ಷೇತ್ರಗಳಲ್ಲೂ ಪ್ರಮುಖವಾದುದು. ಹಾಗಾದ್ರೆ ಈ ಕೇದಾರನಾಥ ದೇವಸ್ಥಾನವನ್ನ ಕಟ್ಟಿದ್ದು ಯಾರು? ಇಲ್ಲಿ ಒಂದು ಮುಖ್ಯ ವಿಷಯವನ್ನ ಸರಿಯಾಗಿ ಹೇಳಬೇಕು. ಪುರಾಣದ ನಂಬಿಕೆಯ ಪ್ರಕಾರ ಪಾಂಡವರು ಕೇದಾರನಾಥದಲ್ಲಿ ಶಿವನ ಆರಾಧನೆ ಮಾಡಿದ್ರು ಮತ್ತು ದೇವಾಲಯದ ಮೂಲ ಪರಂಪರೆ ಅದರೊಂದಿಗೆ ಸಂಬಂಧಿಸಿದೆ. ಆದರೆ ಇಂದಿನ ಕಲ್ಲಿನ ದೇವಾಲಯವನ್ನ ಪಾಂಡವರೇ ಕಟ್ಟಿದ್ರು ಅಂತ ಐತಿಹಾಸಿಕವಾಗಿ ಖಚಿತಪಡಿಸೋದಕ್ಕೆ ಸಾಕಷ್ಟು ಪುರಾವೆ ಇಲ್ಲ. ಇನ್ನು ಪುರಾಣದ ನಂಬಿಕೆಯ ಪ್ರಕಾರ ಪಾಂಡವರ ಕಾಲದಿಂದಲೇ ಕೇದಾರನಾಥದ ಮಹತ್ವ ಆರಂಭ ಆಯಿತು. ನಂತರ ಆದಿಶಂಕರಾಚಾರ್ಯರು ಈ ಕ್ಷೇತ್ರವನ್ನ ಪುನರುಜ್ಜೀವನಗೊಳಿಸಿ ಆರಾಧನಾ ಪರಂಪರೆಗೆ ಹೊಸ ರೂಪ ನೀಡಿದ್ರು ಅಂತ ನಂಬಲಾಗಿದೆ. ಇನ್ನು ದೇವಸ್ಥಾನ ಹೇಗಿದೆ ಅಂತ ನೋಡೋದಾದ್ರೆ, ದೇವಾಲಯವನ್ನ ದೊಡ್ಡ ದೊಡ್ಡ ಕಲ್ಲಿನ ಚಪ್ಪಡಿಗಳಿಂದ ನಿರ್ಮಿಸಲಾಗಿದೆ. ದೊಡ್ಡ ಆಯತಾಕಾರದ ವೇದಿಕೆಯ ಮೇಲೆ ದೇವಾಲಯ ನಿಂತಿದೆ. ಮುಂದೆ ದೊಡ್ಡ ಕಲ್ಲಿನ ಮೆಟ್ಟಿಲುಗಳಿದ್ದು ಅವುಗಳ ಮೇಲೆ ಪುರಾತನ ಲಿಪಿಗಳ ಗುರುತುಗಳಿವೆ. ಒಳಗಿನ ಗರ್ಭಗುಡಿಯಲ್ಲಿ ಶಿವನ ಪವಿತ್ರ ಶಿಲಾರೂಪವಿದೆ. ಹೊರಗೆ ನಂದಿಯ ವಿಗ್ರಹ ಕಾವಲಿರುವಂತೆ ಕಾಣುತ್ತದೆ. ಅದರಲ್ಲೂ ಒಂದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ, ಇಷ್ಟು ಎತ್ತರದ ಹಿಮಾಲಯದಲ್ಲಿ ಇಷ್ಟು ಭಾರವಾದ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟ ಈ ಪುರಾತನ ದೇವಾಲಯ ಇಂದಿಗೂ ನಿಂತಿರುವುದು ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಬಹಳ ಆಸಕ್ತಿದಾಯಕ. 2013ರಲ್ಲಿ ಕೇದಾರನಾಥದಲ್ಲಿ ಏನಾಯ್ತು ಅಂತ ನೋಡ್ತಾ ಹೋದ್ರೆ,
ಇದು ಕೇದಾರನಾಥದ ಇತಿಹಾಸದ ಅತ್ಯಂತ ಭೀಕರ ಅಧ್ಯಾಯ. 2013 ಜೂನ್ 16 ಮತ್ತು 17ರಂದು ಉತ್ತರಾಖಂಡದಲ್ಲಿ ಭಾರೀ ಮಳೆ, ಪ್ರವಾಹ ಮತ್ತು ಭೂಕುಸಿತ ಸಂಭವಿಸಿತು. ಕೇದಾರನಾಥ ಪ್ರದೇಶದಲ್ಲಿ ಭೀಕರ ಪ್ರವಾಹ ಬಂದು ಅಪಾರ ಪ್ರಮಾಣದ ಮಣ್ಣು, ಕಲ್ಲು ಅವಶೇಷಗಳು ಕೆಳಕ್ಕೆ ಹರಿಬಂದುವು. ಸುತ್ತಮುತ್ತಲಿನ ಕಟ್ಟಡಗಳು, ವಸತಿ ಪ್ರದೇಶಗಳು ಮತ್ತು ಯಾತ್ರಿಕರ ಮೂಲ ಸೌಕರ್ಯಗಳು ಭಾರೀ ಪ್ರಮಾಣದಲ್ಲಿ ನಾಶವಾದವು. ಆದರೆ ಕೇದಾರನಾಥದ ಮುಖ್ಯ ದೇವಾಲಯ ಮಾತ್ರ ಸಂಪೂರ್ಣವಾಗಿ ಕುಸಿಯಲಿಲ್ಲ. ದೇವಾಲಯದ ಹಿಂದೆ ದೊಡ್ಡ ಕಲ್ಲು ಬಂದ ಕಥೆಯೇನು ಅಂತ ನೋಡೋದಾದ್ರೆ, 2013ರ ಪ್ರವಾಹದ ನಂತರ ಒಂದು ಬೃಹತ್ ಬಂಡೆ ದೇವಾಲಯದ ಹಿಂಭಾಗದಲ್ಲಿ ಬಂದು ನಿಂತಿತು ಎಂಬ ಘಟನೆ ಬಹಳ ಪ್ರಸಿದ್ಧವಾಯಿತು. ಇವಾಗ್ಲಿಗೂ ಕೂಡ ಆ ಬಂಡೆ ಇದೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಬಂಡೆಗೆ ಅದು. ಇದೇ ಬಂಡೆ ಪ್ರವಾಹದ ವೇಗವನ್ನ ತಡೆದು ನೀರು ಮತ್ತು ಅವಶೇಷಗಳ ನೇರ ಹೊಡೆತವನ್ನ ಮುಖ್ಯ ದೇವಾಲಯದಿಂದ ದೂರ ತಿರುಗಿಸಲು ಸಹಾಯ ಮಾಡಿರಬಹುದು ಎಂಬ ವಿವರಣೆಗಳು ಪ್ರಸಿದ್ಧವಾಗಿದೆ. ಇದನ್ನ ಭಕ್ತರು ಭೀಮಶಿಲೆ ಅಂತ ಕರೀತಾರೆ ಮತ್ತು ಶಿವನೇ ದೇವಾಲಯವನ್ನ ರಕ್ಷಿಸಿದ ಸಂಕೇತ ಅಂತ ಭಕ್ತಿಯಿಂದ ಈ ಕಲ್ಲನ್ನ ನೋಡ್ತಾರೆ. ನನಗೆ ಕಷ್ಟ ಆಗಬಾರ್ದು ಅಂತ ಆ ಭೋಲೆನಾಥ ನನಗೆ ಅವನೊಂದು ಬಹುಶಃ 2 ದಿನ ನಾ ಇಲ್ಲಿ ಇರ್ತೀನಲ್ಲ ನೋಡ್ತಾನೆ ಇರಬೇಕು ಅಂತ ಎಷ್ಟು ಹತ್ತಿರದಲ್ಲಿ ನನಗೆ ಟೆಂಟ್ ಕೊಡಿಸಿದ್ದಾನೆ ಅಂದರೆ ತೋರಿಸ್ತೀನಿ ನೋಡಿ. ನೋಡಿ, ಎದುರುಗಡೆನೆ ಇರೋದು, ಫುಲ್ ಎದುರುಗಡೆನೆ. ನನ್ನ ಟೆಂಟ್ ಎಲ್ಲಿದೆ ಗೊತ್ತಾ? ತೋರಿಸ್ತೀನಿ. ಇಲ್ಲಿದೆ ನನ್ನ ಟೆಂಟು. ಇಲ್ಲಿದೆ ಕೇದಾರನಾಥ ದೇವಸ್ಥಾನ. ಜಸ್ಟ್ 500 ರೂಪೀಸಿಗೆ ಸಿಕ್ಕಿರೋಂಥ ಟೆಂಟ್ ನನಗಿದು. ನಿಜ, ಐಮ್ ಸೋ ಲಕ್ಕಿ, ಐಮ್ ರಿಯಲಿ ಲಕ್ಕಿ ಅಂತ ಹೇಳ್ಬೋದು. ಸಖತ್ ಖುಷಿ ಆಗ್ತಾ ಇದೆ. ಈಗ ಶಂಕರಾಚಾರ್ಯ ಪೀಠಕ್ಕೆ ಹೋಗಿ ಬರೋಣ ಬನ್ನಿ. ಸಖತ್ ಚಳಿ ಇದೆ. ಬಹುಶಃ ಸಿಂಗಲ್ ಡಿಗ್ರಿಯಲ್ಲಿ ಇರಬೇಕು, ಮೈನಸ್ಸಿಗೆ ಹೋಗಿಲ್ಲ, ಸಿಂಗಲ್ ಡಿಗ್ರಿಯಲ್ಲಿದೆ. ತುಂಬ ಚಳಿ ಇದೆ. ಕೈಯೆಲ್ಲ ಫುಲ್ಲು ಫ್ರೀಸ್ ಆಗೋಗಿದೆ. ನಾನು ಅಷ್ಟು ಚಳಿ ಇರಲ್ಲ ಆಗಸ್ಟ್ ಮಂತ್ ಅಂತ ಅಂದ್ಕೊಂಡು ಇದೆಲ್ಲ ತಂದಿಲ್ಲ. ಅದು ಕೈ ನೋಡಿ ಫುಲ್ಲು ಮರಗಟ್ಟು ಹೋಗಿದೆ ಕೈ. ಚೆನ್ನಾಗಿದೆ ಮಾತ್ರ. ರೂಮ್ಸು ಸಿಗತ್ತೆ. ಪೀಕ್ ಸೀಸನಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಟೆಂಟಿಗೆ 2000 ತೊಗೊಳ್ತಾರಂತೆ. ಬಟ್ ಇದು ಸೀಸನ್ ಅಲ್ಲ, ಯಾಕೆಂದರೆ ಆಗಸ್ಟಲ್ಲಿ ಯಾರೂ ಬರಲ್ಲ. ಸೊ ಅದಕ್ಕೋಸ್ಕರ 500 ರೂಪೀಸಿಗೆ ಸಿಕ್ಕಿದೆ ನನಗೆ. ತುಂಬಾ ಎಮೋಷ್ನಲ್ ಆಗಿದ್ದೆ. ಇವಾಗ ಬಂದಿರೋ ಜನ ಈಗ ಎಷ್ಟು ಜನ ಇದ್ದಾರೆ ಅಂತ ಈಗ. ಆದರೆ ನೀವು ಪೀಕ್ ಸೀಸನಲ್ಲಿ ಬಂದರೆ ಕಾಲಿಡೋಕ್ಕೆ ಕೂಡ ಆಗಲ್ಲ, ಅಷ್ಟು ಜನ ಇರ್ತಾರೆ ನೋಡಿ. ಎಷ್ಟು ಹೊತ್ತು ತನಕ ನಾನು ಇಲ್ಲಿ ಇದ್ದೀನಿ ಅಂತ ಅಂದರೆ, ಇನ್ನೂ ಇವತ್ತಿರ್ತೀನಿ, ನಾಳೆ ಇರ್ತೀನಿ. ಯಪ್ಪ, ನಂಗೆ ನಂಬಕ್ಕೆ ಆಗ್ತಿಲ್ಲ ನಾನು ಕೇದಾರನಾಥ ದೇವಸ್ಥಾನ ನೋಡ್ತಾ ಇದ್ದೀನಿ ಅಂತ. ಎಲ್ಲ ಸಡನ್ ಪ್ಲ್ಯಾನು. ನೋಡಿ, ಮಾನಸರೋವರ ನೋಡಿದ್ದೆ, ಅಮರನಾಥ್ ನೋಡಿದ್ದೆ, ಪರಿಕ್ರಮಣ ಮಾಡಿದ್ದೀನಿ ಮಾನಸರೋವರದ್ದು. ಆಮೇಲೆ ಇನ್ನೂ ತುಂಬ ದೊಡ್ಡ ಶಿವನ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಆದರೆ ಕೇದಾರನಾಥಕ್ಕೆ ಬರೋಕ್ಕಾಗಿರಲಿಲ್ಲ. ಆ ಶಿವ ಯಾವಾಗ ಕರೆಸ್ಬೇಕು ಅಂತ ಇರುತ್ತೋ ಆವಾಗಲೇ ಕರೆಸ್ಕೊಳ್ಳೋದು. ಸೊ ತುಂಬ ಖುಷಿ ಆಗ್ತಾಯಿದೆ ನಂಗೆ. ಅದನ್ನು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ನೋಡಿ, ಇದು ನನ್ನ ಟೆಂಟ್ ಇರೋಂಥ ಹೋಟೆಲ್ ಕೂಡ ಸಿಗತ್ತೆ. ನಾನು ಒಬ್ಬಳೇ ಬಂದಿರುತ್ತಲ್ಲ, ನಂಗೆ ಹೋಟೆಲ್ ಅಗತ್ಯ ಇಲ್ಲ, ರೂಮ್ಸ್ ಅಗತ್ಯ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಯೂಶ್ವಲಿ ನಾನು ಮೊದಲೇ ಪ್ಲ್ಯಾನ್ ಮಾಡಿ ಬಂದಿದ್ದೆ ನನಗೆ ಟೆಂಟಲ್ಲೇ ಉಳಿಬೇಕು ಅಂತ. ಅದಕ್ಕೋಸ್ಕರ ಟೆಂಟ್
ನೋಡಿ ಇಲ್ಲೇ ಹತ್ತಿರದಲ್ಲಿ, ಎಷ್ಟು ಹತ್ತಿರದಲ್ಲಿದೆ ಅಂತ ಅಂದರೆ ಬಹುಶಃ ಎಲ್ಲಿ ಇಷ್ಟು ಫೇಮಸ್ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಇಷ್ಟು ಹತ್ತಿರದಲ್ಲಿ ರೂಮ್ಸ್ ಇರಲ್ಲ. ನಾನು ಇಲ್ಲೇ ನೋಡ್ತಾ ಇರೋದು. ಇಲ್ಲೇ 500 ರೂಪೀಸ್ ರೆಂಟಿಗೆ ತೊಗೊಂಡಿದ್ದಾರೆ. ಸೊ ಅತಿ ಕಮ್ಮಿಯಲ್ಲಿ ನಿಮಗೆ ದರ್ಶನ ಮಾಡಬೇಕು, ಅದು ತುಂಬ ಪೀಸ್ಫುಲ್ಲಾಗಿ ಮಾಡಬೇಕು ಅಂದರೆ ಖಂಡಿತ ನೀವು ಇದೇ ಟೈಮಲ್ಲಿ ಬರಬೇಕು. ಆಗಸ್ಟ್ ಸೆಪ್ಟೆಂಬರ್ ಮಂತಲ್ಲಿ. ಜುಲೈ ಮಿಡ್ಡಿಂದ ಸೆಪ್ಟೆಂಬರ್ ಮಿಡ್ ತನಕ ಈ ಥರನೇ ಇರುತ್ತೆ, ಹೆಚ್ಚು ಜನ ಇರಲ್ಲ. ಇನ್ನು 2021ರಲ್ಲಿ ನವೆಂಬರ್ 5ಕ್ಕೆ ಮೋದಿಜಿಯವರು ಬಂದುಬಿಟ್ಟು 12 ಅಡಿ ಎತ್ತರ ಶಂಕರಾಚಾರ್ಯರ ಮೂರ್ತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದರು. ನೋಡಿ, ಮೋದಿಯವರ ಕಾಲದಲ್ಲಿ ಆದಂಥ ಶಂಕರಾಚಾರ್ಯರ ಸ್ಟ್ಯಾಚು ಇದು. ಹೋಗ್ಬೋದು, ಒಳಗಡೆ ತೋರಿಸ್ತೀನಿ ನೋಡಿ. भिक्षां देहि भवति भिक्षां देहि भवसागर तारिणी भवानी. ಹೆಮ್ಮೆಯ ವಿಚಾರ ಏನಪ್ಪ ಅಂದರೆ ನೋಡಿ, ಅರುಣ್ ಯೋಗಿರಾಜ್ ಯಾರು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಮೂರ್ತಿಯನ್ನು ಕೆತ್ತಿದ್ರಲ್ಲ, ಅದೇ ಅರುಣ್ ಯೋಗಿರಾಜ್ ಮೈಸೂರಿನವರು ಈ ಶಂಕರಾಚಾರ್ಯ ಒಂದು ಸ್ಟ್ಯಾಚುನ ಮಾಡಿರೋದು ಅನ್ನೋದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಚಾರ. भगवान शंकराचार्य जी की समाधि पर आद्य शंकराचार्य, जिन्होंने भारत देश को एकता के सूत्र में बांधा, जिन्होंने 4 धाम की स्थापना की, ऐसे शंकराचार्य जी ने अपने प्राणों का उत्सर्ग यहाँ पर आकर के किया केदारनाथ में, और 1200 वर्ष पहले यहाँ पर उनकी समाधि स्थापित हुई। ये पुरानी प्रतिमाएं जो यहाँ पर एक चबूतरे पर स्थापित थी, तो जब वो 2013 में त्रासदी हुई थी तो मंदिर भी बचा था और ये प्रतिमा भी बच गई, आसपास का सारा बह के चला गया था। फिर उत्तराखंड सरकार ने निर्णय लिया कि यहाँ पर शंकराचार्य जी का एक भव्य स्मारक बनाया जाए। तो ये श्री सूक्त पर, ये पूरी श्री सूक्त की रचना है, ये श्री सूक्त की रचना है, और उस पर आद्य शंकराचार्य जी की भव्य प्रतिमा यहाँ पर स्थापित की गई है। बाद में उनके साथ वह प्रतिमा भी रख दी गई जो यहाँ पर प्राचीन प्रतिमा थी। वास्तव में भारतवर्ष ऋणी है आद्य शंकराचार्य का, जिन्होंने चारों दिशाओं में 4 मठ की स्थापना की, और ऐसा नियम बनाया कि जो दक्षिण भारत का व्यक्ति उत्तर भारत में आता है तो उत्तर भारत के मंदिरों के पुजारी केरल के, तमिलनाडु के होंगे, ताकि उधर वाला कोई आए तो उसको भाषा समझ में आ जाए। दक्षिण भारत में जो मठ है वहां पर पुजारी उत्तराखंड के होंगे, ताकि इधर से कोई जाए तो उनको भाषा संबंधी त्रुटि न हो।
आप प्रसन्न हो जाइए। आप भारत माता के मुकुट पर विराजित हिमालय के मणि स्वरूप भगवान केदारनाथ के दिव्य आंगन में शंकराचार्य जी की समाधि पर पधारे हैं। आपका बहुत बहुत धन्यवाद। प्रेम से बोलिए शंकराचार्य भगवान की जय। शंकराचार्य जी ने एक सूत्र दिया था, भारतवर्ष में रहने वाले सब लोग आपस में भाई भाई हैं। न मे मृत्यु शंका न मे जाति भेदम चिदानंद रूपम शिवोहम शिवोहम। तुम कहीं से भी आए हो, किसी भी जाति में जन्मे हो, लेकिन तुम सब मेरे भाई बहन हो। ऐसा कहने वाला अगर कोई संत हुआ है भारत में तो वो शंकराचार्य जी थे, जिन्होंने कहा पिता नेव मैं नेव माता न पुत्रम न बंधु न साथी सखा न रूपम चिदानंद रूपम शिवोहम शिवोहम। न मे मृत्यु शंका न मे जाति भेदम चिदानंद रूपम शिवोहम शिवोहम। आप सब उस परमात्मा की संतान है, सब में एक ही तत्व है, ऐसा शंकराचार्य जी ने कहा। यहाँ पर उन्होंने समाधि ली है। ऐसे दिव्य आत्मा को हम प्रणाम करें। भव सागर तारिणी भवानी भव सागर तारिणी भवानी। ಧರ್ಮ ಕರ್ಮಗಳಲ್ಲಿ ಕೈಕರ್ಯ ದೃಷ್ಟಿಯ ಕೀರ್ತನೆಯ ಪಾಡುವಲ್ಲಿ ಸ್ವರತಾಳದ ಸಮರಸವ. ಇನ್ನು ಕೇದಾರನಾಥ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ದಿನದ ಪೂಜಾ ದರ್ಶನ ಸಮಯ ಹೀಗಿರುತ್ತೆ. ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆಗೆ ವಿಶೇಷ ಪೂಜೆ ಮಹಾಭಿಷೇಕ ನಡೆಯುತ್ತೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 3ರವರೆಗೆ ಭಕ್ತರಿಗೆ ದರ್ಶನದ ಅವಕಾಶ ಮಾಡಿಕೊಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5ರವರೆಗೆ ದೇವಸ್ಥಾನ ಮುಚ್ಚಿರುತ್ತೆ. ಇನ್ನು ಸಂಜೆ 5ರ ನಂತರ ಮತ್ತೆ ದರ್ಶನಕ್ಕೆ ಅವಕಾಶ. ಹಾಗೆ ಸಂಜೆ ಸರಿಸುಮಾರು 6ರಿಂದ 7 ಗಂಟೆ ಹಾಗೆ ಸಂಧ್ಯಾರತಿ ನಡೆಯುತ್ತೆ. ರಾತ್ರಿ ಶಯನ ಆರತಿ ನಂತರ ದೇವಸ್ಥಾನ ಮುಚ್ಚುತ್ತೆ. ಅಲ್ಲದೆ ಬೆಳಗ್ಗೆ ಹೇಳಿದಂಥ ಸಮಯದಲ್ಲಿ ಅಂದರೆ 4ರಿಂದ 7 ಗಂಟೆಯ ವರೆಗೆ ನಡೆಯುವಂಥ ಒಂದು ಮಹಾಭಿಷೇಕದಲ್ಲಿ ನಾನು ಈಗ ತೋರಿಸ್ತಾ ಇದ್ದೀನಿ, ನಿಮ್ಮ ಮುಂದೆ ವಿಡಿಯೋ ಬರ್ತಾ ಇದೆಯಲ್ಲ, ಆ ಒಂದು ಶಿವನ ಕಲ್ಲಿನ ಮೂರ್ತಿಯನ್ನು ಅಲ್ಲೇನಿದೆ ಬಂಡೆ, ಆ ಗುಬ್ಬ ಏನು ಬಂದು ನಿಂತಿದೆ, ನಾನು ಕತೆ ಹೇಳಿದೆ ಹಿಂದೆ, ಅದನ್ನು ನಮಗೆ ಮುಟ್ಟಿ ಅಂದರೆ ಜೇನುತುಪ್ಪ ಇರ್ಬೋದು, ತುಪ್ಪ ಇರಬಹುದು, ಅಥವಾ ನಾವು ಏನೇನೆಲ್ಲ ತಗೊಂಡು ಹೋಗ್ತೀವಿ ಅದೆಲ್ಲವನ್ನು ನಾವು ಆ ಬಂಡೆಗೆ ಹಚ್ಚಿ ಸವರಿ ತಲೆಗೆನ್ನು ಎಷ್ಟು ಸತಿ ಬೇಕಾದರೂ ನಾವು ಮುಟ್ಟಿಸಿ ನಮಸ್ಕಾರ ಮಾಡಿ ನಮಗೆ ಪೂಜೆಯನ್ನು ಮಾಡೋದಕ್ಕೆ ಒಂದು 10ರಿಂದ 15 ನಿಮಿಷಗಳ ಕಾಲ ಅವಕಾಶ ಕೊಡ್ತಾರೆ. ನಿಜಕ್ಕೂ ಅದನ್ನು ನೋಡೋದಕ್ಕೆ ಮತ್ತು ಮಾಡೋದಕ್ಕೆ ತುಂಬ ಒಂಥರ ಎಟರ್ನಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಅದನ್ನು ಬಾಯಲ್ಲಿ ನಾನು ಎಷ್ಟೇ ವರ್ಣನೆ ಮಾಡಿದರೂ ಕೂಡ ಅದು ಅಲ್ಲಿ ಹೋಗಿ ಅನುಭವಿಸಿದಾಗ ನಮಗೆ ಆ ಕಾಣುವಂಥ ಒಂದು ದೃಶ್ಯಗಳಿದೆಯಲ್ಲ, ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ನಾನು ಕೂಡ ಹೋಗಿದ್ದೆ. ಆ ದರ್ಶನವನ್ನು ಮಾಡಿ ಶಿವನಿಗೆ ನಾವು ಕರೆಕ್ಟಾಗಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ, ಹಾಗೆ ನಮ್ಮ ಎಲ್ಲ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಅಲ್ಲಿ ಭಟ್ರೆ ನಿಂತುಕೊಂಡು ನಮಗೆ ಎಷ್ಟು ಹೊತ್ತು ಬೇಕಾದರೂ ಪೂಜೆಯನ್ನು ಮಾಡಿಸ್ತಾರೆ. ಆಮೇಲೆ ನೈವೇದ್ಯವನ್ನು ಕೂಡ ಕೊಡಬಹುದು. ಹಾಗೆ ನಮಗೆ ಮನಸ್ಸಲ್ಲಿ ಏನೇನು ಕೊಡಬೇಕು ಅಂತ ಅನಿಸುತ್ತೆ. ಕೆಲವರು ಶಾಲ್ ಹೊದಿಸ್ತಾರೆ, ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯಾದ ಒಬ್ಬೊಬ್ಬರು ಕಲ್ಚರ್ ಒಂದೊಂದು ರೀತಿ ಇರುತ್ತೆ. ಸೊ ಎಲ್ಲವನ್ನ ತಂದಿರ್ತಾರೆ. ನನಗೆ ಅದೆಲ್ಲ ಏನು ಗೊತ್ತಿರಲಿಲ್ಲ, ಬಟ್ ನನಗೆ ಏನು ಅನ್ನಿಸ್ತು ಅದನ್ನೆಲ್ಲ ತಗೊಂಡು ಹೋಗಿದ್ದೆ. ಅಲ್ಲಿ ಪೂಜಾರಿಗಳಿರ್ತಾರೆ, ಅವರಿಗೆ ನೀವು 500 ರೂಪಾಯಿ ಕೊಟ್ಟರೆ ಈ ರೀತಿ ಒಳಗಡೆ ಕರ್ಕೊಂಡು ಹೋಗಿ ಈ ಒಂದು
ಒಂದು ಪೂಜೆಯನ್ನು ಮಾಡ್ತಾರೆ. ಅದಕ್ಕೆ 4 ಗಂಟೆಯಿಂದ 7 ಗಂಟೆಯವರೆಗೆ ಮಾತ್ರ ಅವಕಾಶ ಇರುತ್ತೆ. ಇದು ಸಾಮಾನ್ಯವಾಗಿ 90% ಜನರಿಗೆ ಇದು ಗೊತ್ತಿರಲ್ಲ. ಈ ಒಂದು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರೆ ನೀವು ಅಲ್ಲಿ ಉಳಿಬೇಕಾಗತ್ತೆ. ಉಳಿದು ಮಾರನೇ ದಿನ ಬೆಳಗಿನ ಜಾವ 4 ಗಂಟೆಗೆ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಪೂಜಾರಿಗಳಲ್ಲೇ ನಿಮಗೆ ಸಿಗ್ತಾರೆ. ಆ ಪೂಜಾರಿಗಳನ್ನು ಹಿಡಿದು ಪರ್ ಹೆಡ್ 500 ರೂಪಾಯಿ ಅಂತ ಹೇಳ್ತಾರೆ. ಆ 500 ರೂಪಾಯಿ ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿ ನೀವು ಆ ಒಂದು ಪೂಜೆಯನ್ನು ಮಾಡಿಸ್ಬೋದು. ತುಂಬ ಒಳ್ಳೆ ಫೀಲಿಂಗ್, ಅಂದರೆ ಕಣ್ಣಲ್ಲಿ ದಳ 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 ಅಂತ ನೀರು ಹರಿದು ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಾಗೋದೇ ಇಲ್ಲ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ನಿಜವಾಗ್ಲೂ ನಾವು ಶಿವನಿಗೆ ಏನೋ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವೇನೋ, ಅಥವಾ ಅವನಿಗೆ ನಾವು ನಮ್ಮ ಕಷ್ಟಗಳನ್ನು ಅಥವಾ ಎಲ್ಲವನ್ನ ಅವನಿಗೆ ಹೇಳ್ಕೊಳ್ತಾ ಇದ್ದೀವೇನೋ ಅನ್ನುವಂಥ ಫೀಲಿಂಗ್ ಆ ಒಂದು ಕೋಣೆಗೆ ಹೋದಾಗ ಸಿಗುತ್ತೆ. ಅದನ್ನು ನಾನು ಮೊದಲೇ ಹೇಳ್ದಂಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೇ ಆಗಲ್ಲ. ಇದೆಲ್ಲವನ್ನ ಮುಗಿಸಿ ನಾನು ಇನ್ನೇನು ರಾತ್ರಿ ಊಟ ಮಾಡಿಕೊಂಡು ಬೆಳಗಿನ ಜಾವ ಬೇಗ ಪೂಜೆಗೆ ಹೋಗಬೇಕು ಅನ್ನುವಂಥ ತಯಾರಿಯಲ್ಲಿದ್ದೆ. ಹಾಗೆ ನಾನು ಇರುವಂಥ ಒಂದು ಆ ಟೆಂಟಿನ ಕೆಳಗಡೆಗೆ ಹೋಟೆಲ್ ಇತ್ತು. ಅಲ್ಲಿ ನಾನು ಒಬ್ಬಳೇ ಕೂತ್ಕೊಂಡಿದ್ದೆ, ಬೇರೆಲ್ಲೂ ಕೂಡ ಜಾಗ ಇರಲಿಲ್ಲ. ನಾವೊಂದು ಕೂತಂತಹ ಬೆಂಚ್ನಲ್ಲಿ ಮಾತ್ರ ಜಾಗ ಇತ್ತು. ನಾನೊಬ್ಬಳೇ ಕುಳಿತುಕೊಂಡಿದ್ದೆ. ನನ್ನ ಪಕ್ಕದಲ್ಲಿ ಕೂಡ ಯಾರೂ ಕೂತ್ಕೊಂಡಿರಲಿಲ್ಲ. ಅದೇ ಸಮಯಕ್ಕೆ ಆಗ್ರಾದ ಒಂದು ಜೋಡಿ ಬಂದರು, ಅಣ್ಣ ಮತ್ತು ಅತ್ತಿಗೆ ಬಂದರು. ಅಣ್ಣ ಮುಂದೆ ಹೋಗಿ ಜಾಗ ಇದೆಯಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೋದರು. ಹಾಗೆ ಅತ್ತಿಗೆ ಇಲ್ಲೇ ಇವರೊಬ್ಬರೇ ಕೂತಿದ್ದಾರಲ್ಲ, ನಾವಿಲ್ಲೇ ಕೂರೋಣ ಬನ್ನಿ ಅಂತ ನನ್ನ ಪಕ್ಕನೇ ಬಂದು ಕೂತರು. ಅವರು ಕುಳಿತ ತಕ್ಷಣ ನನಗೆ ಖಂಡಿತವಾಗ್ಲೂ ಅವರ ಬಗ್ಗೆ ಒಂದು ಚೂರು ಗೊತ್ತಿರಲಿಲ್ಲ. ಅವರು ನಮ್ಮವರು ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ ನನಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಜೀವನದಲ್ಲಿ ನೋಡ್ತಾ ಇರ್ತೀವಿ, ಒಂದು ಗಾದೆ ಮಾತಿದೆ, ನಮಗೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಕೇವಲ ಒಂದು ಅಗಳು ಅಕ್ಕಿ ಕಾಳು ಸಾಕಲ್ವಾ? ಅದೇ ರೀತಿ ನನಗೆ ಆಗಿದ್ದು ಇವರ ಜೊತೆಯಲ್ಲಿ. ಕೆಲವೊಮ್ಮೆ ಕೆಲವು ಜನರ ಪರಿಚಯ ಆದಾಗ ಇವರು ನಮ್ಮ ಜೀವನಕ್ಕೆ ಬರಬೇಕಾದವರೇ ಅಂತ ಅನ್ನಿಸಿಬಿಡುತ್ತೆ. ಆ ರೀತಿಯಾದಂಥ ಭಾವನೆ ನಮಗೆ ಬರುತ್ತೆ. ಅವರ ಜೊತೆ ನನಗೂ ಅದೇ ರೀತಿ ಅನುಭವ ಆಯಿತು. ಹೀಗೆ ಮಾತಿನ ನಡುವೆ ನಾನು ಬೆಳಗಿನ ಪೂಜೆಯ ಬಗ್ಗೆ ಅವರಿಗೆ ಹೇಳಿದೆ. ಅದನ್ನು ಹೇಳಿದ ತಕ್ಷಣ ಅವರು ನಮಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಆ ಕ್ಷಣ ಅವರ ಮಾತು ನನ್ನ ಮನಸ್ಸಿಗೆ ತುಂಬ ತಟ್ಟಿತು. ಮಹಾದೇವ ಕೆಲವೊಂದ್ಸತಿ ನಿಮ್ಮನ್ನು ನಮಗೋಸ್ಕರ ಅಂತಲೇ ಕಳಿಸಿದ್ದಾನೇನೋ ಅಂತ ಅವರು ಹೇಳಿದರು. ಆವಾಗ ಆ ಮಾತು ನನಗೆ ನಿಜಕ್ಕೂ ತುಂಬ ಖುಷಿಯಾಯಿತು. ಕೆಲವೊಂದು ಭೇಟಿಗಳು ಕೇವಲ ಆಕಸ್ಮಿಕವಾಗಿ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಯಾರನ್ನಾದರೂ ಭೇಟಿಯಾಗಬೇಕಂತ ಯೋಚಿಸಿರೋದಿಲ್ಲ, ಅವರ ಪರಿಚಯವಾಗಬೇಕು ಅಂತ ಕೂಡ ಹುಡುಕಿ ಹೋಗೋದಿಲ್ಲ. ಆದರೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಅವರ ಮುಂದೆ ಕೂರಿಸ್ಬಿಡುತ್ತೆ. ಆ ದಿನ ನನಗೆ ಕೂಡ ಆಗಿದ್ದು ಅದೇ. ನಾನು ಅವರನ್ನು ಭೇಟಿಯಾಗಲಿಲ್ಲ, ಮಹಾದೇವನೇ ಅವರನ್ನು ನನ್ನ ಮುಂದೆ ಕರೆಸಿದಂತೆ ಅನಿಸ್ತು. ಅಲ್ಲಿಂದ ಶುರುವಾಯಿತು ನಮ್ಮ ಪರಿಚಯ. ಒಂದು ಅಪರಿಚಿತ ಭೇಟಿ, ಕೆಲವೇ ಮಾತುಗಳು, ಆದರೆ ಮನಸ್ಸಿನಲ್ಲಿ ಉಳಿದುಕೊಂಡ ಒಂದು ಸುಂದರ ಸಂಬಂಧ. ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ದೇವಾಲಯದಲ್ಲಿ ಕೊಡೋದಿಲ್ಲ, ನಮ್ಮ ದಾರಿಯಲ್ಲಿ ಸಿಗುವ ಮನುಷ್ಯರ ರೂಪದಲ್ಲಿ ಕೊಡ್ತಾನೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೊಂದಿಲ್ಲ ಅಲ್ವಾ? ಇದು ನೋಡಿ ನನ್ನ ಪುಟಾಣಿ ಟೆಂಟ್. ಇಲ್ಲೊಂದು ಚಾರ್ಜರ್ ಕೊಟ್ಟಿರ್ತಾರೆ, ಒಂದು ಲೈಟ್ ಇರುತ್ತೆ ಅಷ್ಟೇ. ಪುಟಾಣಿ ಟೆಂಟು, ಇದು ದಿಂಬು ಅಂತ ಅಷ್ಟೇ. ಇಷ್ಟು ದಪ್ಪ ಬೆಡ್ಶೀಟ್ ಕೊಟ್ಟಿದ್ದಾರೆ ಅಂದರೆ ಬೇಕಿದು. ನೋಡಿ ಹಿಂಗಿದೆ ಟೆಂಟ್, ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಕೇದಾರನಾಥನ ಆ ಈಶ್ವರನ ಮಹಾದೇವನ ದರ್ಶನ ಮಾಡಿ ತುಂಬ ಖುಷಿಯಾಯಿತು ಅಂತ ಅಂದ್ಕೊಳ್ತೀನಿ. ನನಗಂತೂ ಆ ಒಂದು ಫೀಲಿಂಗ್ನ ಖಂಡಿತ ಹೇಳೋಕ್ಕಾಗಲ್ಲ. ಎಲ್ಲ ನನಗೆ ಇವತ್ತು ಹೆಂಗಾಗಿದೆ ಅಂದರೆ, ನಾನು ಯಾವುದು ಅಂದ್ಕೊಂಡಿರಲಿಲ್ಲ, ಅಂದ್ಕೊಂಡೇನು ಬಂದಿರಲಿಲ್ಲ. ನಾನು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಇಲ್ಲಿ ಬಂದು ಬಹುಶಃ ನನ್ನ ಲೈಫಲ್ಲಿ ಕಲ್ತಿದ್ದು ಒಂದು ಪಾಠ ಅಂದರೆ, ಲೈಫು ಅಥವಾ ಆ ದೇವ್ರು ನಮಗೇನು ಕೊಡ್ತಾನೋ ಅದರಲ್ಲಿ ನಡೀತಾ ಇರಬೇಕು. ಅಂದರೆ ಒಂದು ಕಷ್ಟ ಕೊಟ್ಟರೆ ಅದು ಕೂಡ ನಮ್ಮ ಒಳ್ಳೆಯದಕ್ಕೆ ಕೊಡ್ತಾ ಇದ್ದಾನೆ ಅಂತ. ಅದನ್ನು ಮಾತ್ರ ನಾನು ಇವತ್ತು ನಂಬಿದೆ. ಯಾಕೆಂದರೆ ಇಷ್ಟು ದಿನ ಎಲ್ಲೋ ತುಂಬ ಕಷ್ಟ ಆದಾಗ ದೇವ್ರನ್ನ ಕೆಲವೊಂದು ಸತಿ ನಾವೆಲ್ಲರೂ ಸಾಮಾನ್ಯವಾಗಿ ಮನುಷ್ಯರು ಮಾಡೇ ಮಾಡ್ತೀವಿ. ಯಾಕಪ್ಪ ದೇವ್ರೆ ನಾನು ಇಷ್ಟು ಏನೂ ನೋವು ಮಾಡಲ್ಲ ಯಾರಿಗೂ, ಬರೀ ನಂಗೆ ನೋವಾಗುತ್ತೆ, ಅಥವಾ ನಾನು ಅಂದ್ಕೊಂಡಂಗೆ ನನ್ನ ಜೀವನದಲ್ಲಿ ಯಾವುದೂ ಆಗ್ತಾ ಇಲ್ವಲ್ಲ ಅಂತ ಸುಮಾರು ಸತಿ ಅಂದ್ಕೊಂಡಿದ್ದಿದೆ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ, ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿರಲಿಲ್ಲ, ಬರಬೇಕಾದ್ರೇ ಹೇಳಬೇಕು ಅಂದ್ಕೊಂಡೆ. ಮಳೆ ಬಂತು, ವಿಡಿಯೋ ಹೆಚ್ಚು ಮಾಡೋಕ್ಕಾಗಲಿಲ್ಲ.
ಆ್ಯಕ್ಚುಲಿ ನಾನು ಈ ಸತಿ ಕೇದಾರನಾಥ ಟ್ರೆಕ್ ಮಾಡುವಂಥ ಯಾವುದೇ ಪ್ಲ್ಯಾನಲ್ಲೂ ಇರಲಿಲ್ಲ. ಹೌದು, ಯಾಕೆ ಅಂತ ಹೇಳಿದರೆ ನನಗೀಗ ಹೊಸ ಜಾಬ್ ಆಗಿದೆ. ಸೊ ಆ ಜಾಬಿಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಟ್ರಕ್ಕಿಂಗಿಗೆ ಹೋಗಬೇಕು ಅನ್ನೋದು ತುಂಬ ಇತ್ತು. ಯಾಕೆಂದರೆ ಆಲ್ಮೋಸ್ಟ್ 3.5 years ಆಗಿದೆ ನಾನು ಟ್ರಕ್ಕಿಂಗ್ ಮಾಡ್ದಲೆ ನನ್ನ ಮಗ ಆದಮೇಲಿಂದ. ಸೊ ಅದಕ್ಕಿಂತ ಮುಂಚೆ 1 year. ಹೀಗಾಗಿ ನಾನು ಟ್ರಕ್ಕಿಂಗಿಗೆ ಹೋಗೇ ಇಲ್ಲ. ಟ್ರಕ್ಕಿಂಗ್ ಒಂಥರ ಅದು ನಂಗೆ ಮೌಂಟೇನ್ಸಿಗೆ ಬಂದರೆ ಒಂದು 6 ತಿಂಗಳಿಗೆ ಎನರ್ಜಿ ಬಂದಂಗೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ಯಾಷನ್ ಇರುತ್ತೆ. ನನಗೆ ಇದು ಟ್ರಾವೆಲಿಂಗ್ ಈಸ್ ಮೈ ಪ್ಯಾಷನ್. ಸೊ ಅದರಲ್ಲೂ ಕೂಡ ಮೌಂಟೇನ್ಸಿಗೆ ಬರೋದಂದರೆ ನಂಗೆ ಅಷ್ಟು ಇಷ್ಟ. ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಬೇರೆ ಬೇರೆ ಸ್ಟೇಟು, ಗೋವಾ, ಅಲ್ಲಿ ಹೈದ್ರಾಬಾದು, ರಾಜಸ್ಥಾನ ಎಲ್ಲ ಹೋಗ್ತಾಯಿದ್ವಿ. ಆದರೆ ನನಗೆ ಒಬ್ಳಿಗೇನೆ ಅಥವಾ ನಾನು ಸೋಲೋ ಟ್ರಾವೆಲ್ ಮಾಡಬೇಕು. ಆಮೇಲೆ ಐ ಜಸ್ಟ್ ವಾಂಟೆಡ್ ಟು ರೀಗೇನ್ ಮೈ ಕಾನ್ಫಿಡೆನ್ಸ್. ನಾನು ಮೊದಲೇ ಹೇಳ್ದಂಗೆ ಏಕೆಂತ ಹೇಳಿದರೆ ತಾಯ್ತನ ಅನ್ನೋದು ಅದು ನಮಗೆ ಸ್ಟ್ರೆಂತ್ ಅಂತ ನನಗೆ ಖಂಡಿತ ಇವತ್ತು ಅರಿವಿಗೆ ಬಂತು. ಯಾಕೆ ಅಂತ ಹೇಳಿದರೆ ನಾನು ಬಹುಶಃ ನನಗೆ ಡೆಲಿವರಿ ಎಲ್ಲ ಆದಮೇಲೆ ಎಲ್ಲರೂ ಹೇಳ್ತಾರೆ ಸಾಮಾನ್ಯವಾಗಿ ನಮಗೆ ಎನರ್ಜಿ ಕಮ್ಮಿ ಆಗಿರುತ್ತೆ, ಆವಾಗಿನ ಥರ ಎಲ್ಲ ನಾವು ಇರೋಕ್ಕಾಗಲ್ಲ ಅಂತ. ಐ ಜಸ್ಟ್ ವಾಂಟೆಡ್ ಟು ಪ್ರೂವ್ ದೆಮ್ ರಾಂಗ್ ಅಷ್ಟೆ. ಒಂದು ತಾಯಿ ಏನು ಬೇಕಾದ್ರೂ ಮಾಡಬಲ್ಲೆ, ಮಾಡ್ತಾಳೆ ಅನ್ನೋದು ಸತ್ಯ ಅದು. ಸೊ ಹೀಗಾಗಿ ಅಂದರೆ ಎಲ್ಲರೂ ಬರಬೇಕಾದ್ರೂ ಮಾತಾಡಿದರು, ಅಯ್ಯೋ ಮಗನ ಬಿಟ್ಟು ಹೋಗ್ತೀಯಾ. ಮಗನ ಬಿಟ್ಟು ಹೋಗೋದು ಖಂಡಿತ ನಂಗೆ ಬೇಜಾರಿದೆ. ಅವನಿಗೆ ನಾನು ಕರ್ಕೊಂಬರ್ತೀನಿ. ನಾವೇನು ಮಾಡಬಾರ್ದು ಅಂತ ಹೇಳಿದರೆ ತಾಯ್ತನ ಅಥವಾ ನಾವು ಡೆಲಿವರಿ ಆದಮೇಲೆ, ತಾಯಿ ಆದಮೇಲೆ ಹೆಣ್ಮಕ್ಳು ಏನು ಮಾಡಿಬಿಡ್ತೀವಿ ಅಂದರೆ ಜೀವನ ಪೂರ್ತಿ ಬರೀ ನಾವು ಗಂಡಂಗಿರ್ಬೋದು ಅಥವಾ ಅತ್ತೆ ಮಾವಂಗಿರ್ಬೋದು, ಅಪ್ಪ ಅಮ್ಮಂಗಿರ್ಬೋದು, ಮಕ್ಕಳಿಗಿರ್ಬೋದು ಅಂತ ಹೇಳ್ಬಿಟ್ಟು ನಮಗೆ ಹೆಂಗಾಗಿರುತ್ತೆ ಅಂತ ಹೇಳಿದರೆ ಒಂದಿಷ್ಟು ವರ್ಷ ಹೋದ್ಮೇಲೆ ನಮ್ಮ ಆಸೆಗಳು ಏನು ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ ನಾನು ಖಂಡಿತ ಆ ರೀತಿ ಆಗೋಕ್ಕೆ ಇಷ್ಟಪಡಲ್ಲ. ಮಗ ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, ಅಮ್ಮ ನಂಗೆ 2.5 ವರ್ಷ ಇರಬೇಕಾದ್ರೆ ನನಗೋಸ್ಕರ ಈ ಥರ ಟ್ರಕ್ಕಿಂಗಿಗೆ ಹೋಗಿದ್ಲು ಅಂದರೆ ಅಷ್ಟು ಕಷ್ಟದಲ್ಲೂ ಕೂಡ, ಅದು ಕೂಡ ಸೋಲೋ ಒಬ್ಬಳೆ, ಅದರಲ್ಲೂ ಕೂಡ ಆಗಸ್ಟ್ ಮಂತಲ್ಲಿ ಆ ಥರ ಹೆವಿ ರೈನ್ ಆಗ್ತಾ ಇರಬೇಕಾದ್ರೆ. ಇದಕ್ಕೆ ನಾನು ನಿಜವಾಗ್ಲೂ ನನ್ನ ಅಪ್ಪ ಅಮ್ಮಂಗೆ ಮಾತ್ರ ಥ್ಯಾಂಕ್ ಯು ಹೇಳಲೇಬೇಕು. ಅವರೇ ನಂಗೆ ಪುಷ್ ಮಾಡಿ ಕಳಿಸ್ಕೊಟ್ಟಿದ್ದು. ಸೊ ಎಲ್ಲ ಹೆಣ್ಮಕ್ಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಪೋರ್ಟ್ ಇದ್ದೇ ಇರುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತಿಳ್ಕೊಳ್ಬೇಕಷ್ಟೇ. ಸೊ ಕೇದಾರನಾಥ ಟ್ರೆಕ್ಕಿಂಗ್ ಅಂತೂ ನನ್ನ ಕನಸಲ್ಲೂ ಇರಲಿಲ್ಲ. ನಾನು ಬೇರೆ ಎಲ್ಲಾದರೂ ಮನಾಲಿ ಕಡೆ ಆ ಥರ ಏನಾದರೂ ಟ್ರೆಕ್ಕಿಂಗ್ ಹೋಗಬೇಕು, ಇಲ್ಲ ಲಡಾಖ್ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ, ನೀವು ನಂಬಲ್ಲ 10 minutes ಮುಂಚೆ ನಾನು ನನ್ನ ಕಸಿನ್ ಒಬ್ಬನಿಗೆ ಬುಕ್ ಮಾಡಿಬಿಡು, ನನಗೆ ಮನಾಲಿಗೆ ಬುಕ್ ಮಾಡು, ಈ ಸತಿ ನಾನು ಹೋಗ್ತಾಯಿದ್ದೀನಿ, ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀನಿ ಚಂದ್ರತಾಲ್ಗೆ ಅಂತ. ಸೊ ಅದು ಯಾಕೆ ನನ್ನ ಮೂಡ್ ಚೇಂಜ್ ಆಯಿತು ಗೊತ್ತಿಲ್ಲ. ಇನ್ನೊಂದು ನಂಗೆ ರಿಷಿಕೇಶ್ ಯಾವಾಗಲೂ ಕೂಡ ಕನ್ಸಲ್ಲಿ ಬರ್ತಾಯಿತ್ತು, ರಿಷಿಕೇಶ್ ಹೋಗಬೇಕು ಅಂತ ಇತ್ತು. ಆದರೆ ಕೇದಾರ್ನಾಥಿನ ನನಗೆ ಐಡಿಯಾ ಕೂಡ ಇರಲಿಲ್ಲ, ಬರ್ತೀನಿ ಅನ್ನೋದು ಆಗಲಿ ಅಥವಾ ನಾನು ಬರಬೇಕು ಅನ್ನೋದಾಗಲಿ. ಭೋಲೆನಾಥ ಹೆಂಗೆ ಕರೆಸ್ಕೊಳ್ತಾನೆ ಅನ್ನೋದಕ್ಕೆ ನನ್ನದೇ ಒಂದು ಸಾಕ್ಷಿ. ಅದಕ್ಕೆ ನಾನು ನಿಮಗೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ. ಸೊ ಆಯಿತು ಸರಿ ಅಂತ ಹೇಳಿಬಿಟ್ಟು ಅದೇನಾಯಿತು, 10 days ಟ್ರಕ್ಕಿಂಗ್ ಅಂತ ಆಯಿತು. ಅಷ್ಟು ಸಣ್ಣ ಮಗನ ಫಸ್ಟ್ ಟೈಮ್ ಬಿಟ್ಟು ಹೋಗ್ತಾ ಇರೋದು, 10 days ಹೋಗೋದು ಬೇಡ, ಅಟ್ಲೀಸ್ಟ್ ಒಂದು 5-6 days ಮ್ಯಾಕ್ಸಿಮಮ್ ಅಂದರೆ 6 days ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಸರಿ ಆಯಿತು ಕೇದಾರನಾಥ ಹೋಗೋಣ ಅಂತ ಹೇಳಿ ತಕ್ಷಣಕ್ಕೆ ಬುಕ್ ಮಾಡಿದ್ದಷ್ಟೇ. ಏನೂ ಪ್ಲ್ಯಾನ್ ಇಲ್ಲ, ಅಥವಾ ನಾನು ಎಲ್ಲೂ ಕೂಡ ನೀವೇ ನೋಡಿದ್ರಿ ಯಾವ ಹೋಟೆಲ್ಸ್ ಆಗಲಿ ಯಾವುದು ಕೂಡ ಬುಕ್ ಮಾಡ್ಕೊಂಡು ಬಂದಿದ್ದಲ್ಲ ನಾನು, ಮತ್ತು ಯಾವುದೇ ಟ್ರಾವೆಲ್ ಏಜೆನ್ಸಿಯಿಂದನೂ ಬಂದಿದ್ದಲ್ಲ. ಇದು ಕಂಪ್ಲೀಟ್ಲಿ ನನ್ನ ಪ್ಲ್ಯಾನಿಂಗು, ಎಲ್ಲ ನಾನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಇವಾಗಲೂ ಅಷ್ಟೇ, ನಾನಲ್ಲಿ ಊಟಕ್ಕೆ ಕೂತಾಗ ಒಂದು ಕಪಲ್ ಸಿಕ್ಕರು. ಅವರು ನಾಳೆ ತ್ರಿಜುನಾರಾಯಣ್ಗೆ ಹೋಗಬೇಕು ಅಂತ. ಆ ಪ್ಲೇಸ್ ಏನಂದರೆ ತುಂಬ ಪವಿತ್ರವಾದಂಥದ್ದು, ಅದರಲ್ಲೂ ಗಂಡ ಹೆಂಡತಿ ಹೋಗಬೇಕು, ಅದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಟೈಮ್ ನೋಡೋಣ, ನನ್ನ ಹಸ್ಬೆಂಡ್ನ ಕರ್ಕೊಂಡು ಬರ್ತೀನಿ, ಅದಕ್ಕೆ ನನಗೂ ಕೂಡ ಆಸೆ ಇದೆ ಅದಕ್ಕೆ ಬರಬೇಕು ಅಂತ. ಇಬ್ಬರು ಕೂಡ ಒಟ್ಟಿಗೆ ಬಂದರೆ ಅಲ್ಲಿ ಯಾವಾಗಲೂ ಕೂಡ ಒಟ್ಟಿಗಿರ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ಮತ್ತು ಶಿವ ಪಾರ್ವತಿದು ಹೇಗೆ ಮದುವೆ ಆಯಿತೋ ಅಲ್ಲಿ ಇವಾಗಿನ ಕಪಲ್ಸ್ಗೂ ಕೂಡ, ಅಂದರೆ ನೀವು ಮನೆಯಲ್ಲಿ ಗ್ರ್ಯಾಂಡ್ ಮ್ಯಾರೇಜ್ ಮಾಡ್ಕೊಂಡು ಹೋದರೂ ಕೂಡ ಆ ದೇವಸ್ಥಾನದಲ್ಲಿ ಮತ್ತೊಂದು ಸತಿ ಮ್ಯಾರೇಜ್ ಮಾಡಿಸ್ತಾರೆ. ಸೊ ಆ ದೇವಸ್ಥಾನಕ್ಕೂ ನಾಳೆ ಹೋಗ್ತಾ ಇದ್ದೀನಿ. ಈ ಸ್ಟೋರಿ ಎಲ್ಲ ಯಾಕೆ ಹೇಳಿದೆ ಅಂತ ಹೇಳಿದರೆ,
ಸುಮಾರು ಸತಿ ಲೈಫಲ್ಲಿ ತುಂಬ ಕಷ್ಟಗಳು ಬರುತ್ತೆ, ತುಂಬ ಕಷ್ಟಗಳನ್ನು ಅನುಭವಿಸ್ತೀವಿ. ಅದೆಲ್ಲದಕ್ಕೂ ಕೂಡ ಎಂಡ್ ಅಂತ ಇರುತ್ತೆ, ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಮತ್ತು ಯಾವಾಗ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಕೂಡ ನಮಗೂ ಗೊತ್ತಿರಬೇಕು. ಅದಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಭೋಲೆನಾಥ ಒಳ್ಳೇದು ಮಾಡಲಿ, ಒಳ್ಳೆಯದಾಗಿ ಆಶೀರ್ವಾದ ಮಾಡಲಿ, ನಾನು ಎಲ್ಲರ ಪರವಾಗಿ ಇಲ್ಲಿ ಕೇಳ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೋತ್ಸಾಹ ಇದ್ದರೆ ನನಗೆ ಇನ್ನೂ ಈ ರೀತಿಯಾದಂಥ ಡೀಟೇಲ್ಡ್ ವಿಡಿಯೋ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಒಂಥರ ನನಗೆ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ನನ್ನ ಚಾನಲ್ನ ಯಾರೆಲ್ಲ ಬರೀ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದೇ ಕೇಳ್ತೀನಿ, ಅದಕ್ಕೆ ಏನೇ ಯಾವುದು ದುಡ್ಡು ಕಾಸು ಇಲ್ಲ. ಇನ್ನೊಂದು ಹೇಳಬೇಕು, ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಆಗಿದೆ. ಆ ಒಂದು ಹಣನ ನಾನು ಅಂದರೆ ಅಷ್ಟೂ ಅಲ್ಲ, ಇಲ್ಲಿ ನಾನು ಎಷ್ಟು ಸ್ಪೆಂಡ್ ಮಾಡ್ತಾಯಿದ್ದೀನಿ ಅದಷ್ಟನ್ನು ನನಗೆ ಯೂಟ್ಯೂಬಿಂದ ಬಂದಿಲ್ಲ. ಒಂದು ಸ್ವಲ್ಪದಷ್ಟು ನನಗೆ ಯೂಟ್ಯೂಬಿಂದ ಬಂದಿದೆ, ಅದು ಕೂಡ ತುಂಬಾ ಖುಷಿ ಇದೆ. ಸೊ ಎಲ್ಲ ಒಳ್ಳೆಯದಾಗ್ತಾಯಿದೆ. ಕ್ರಾಸ್ ಫಿಂಗರ್ಸ್ ಆಯಿತಾ, ಫಿಂಗರ್ಸ್ ಕ್ರಾಸ್ಡ್. ಸೊ ಅಷ್ಟೇ, ಎಲ್ಲರಿಗೂ ಭೋಲೆನಾಥ ಒಳ್ಳೇದು ಮಾಡಲಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಜೀವನದಲ್ಲಿ ಏಳು ಬೀಳುಗಳು ಇದ್ದೇ ಇರುತ್ತೆ. ನಮ್ಮನ್ನ ಹೊಗಳೋರು, ತೆಗಳೋರು, ನಮ್ಮ ಬಗ್ಗೆ ಒಳ್ಳೆಯದಾಗಿ ಮಾತಾಡೋರು, ಕೆಟ್ಟದಾಗಿ ಮಾತಾಡೋರು, ಇವೆಲ್ಲವೂ ಅವರವರ ಭಾವನೆಗೆ, ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಇರುತ್ತೆ. ಆದರೆ ಒಂದು ಸತ್ಯ ಮಾತ್ರ ಯಾವತ್ತೂ ಬದಲಾಗೋದಿಲ್ಲ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ. ಈ ಯಾತ್ರೆಯಲ್ಲಿ ನಾನು ಕಲಿತಂಥ ಒಂದು ದೊಡ್ಡ ಪಾಠ ಇದೇನೆ. ಯಾರು ನಮ್ಮನ್ನ ಹೊಗಳಿದ್ರು, ಯಾರು ನಮ್ಮನ್ನ ತೆಗಳಿದ್ರು ಕೂಡ ನಮ್ಮನ್ನ ಅಳೆಯುವ ಅಂತಿಮ ಶಕ್ತಿ ಅವರ ಕೈಯಲ್ಲಂತೂ ಇರೋದಿಲ್ಲ. ಆ ಭಗವಂತ ಒಮ್ಮೆ ನಮ್ಮ ಮೇಲೆ ಕರುಣೆಯ ಕಣ್ಣು ಬಿಟ್ರೆ ಸಾಕು, ಇಡೀ ಜಗತ್ತು ನಮ್ಮ ವಿರುದ್ಧ ನಿಂತರೂ ಕೂಡ ಯಾರ ತೆಗಳಿಕೆಯೂ ನಮ್ಮನ್ನ ಅಲುಗಾಡಿಸೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಬೆನ್ನ ಹಿಂದೆ ದೇವರ ಆಶೀರ್ವಾದವಿದ್ದಾಗ ನಮ್ಮ ದಾರಿಯನ್ನ ತಡೆಯುವಂಥ ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ. ಹಾಗಾಗಿ ಜೀವನದಲ್ಲಿ ಯಾರು ಏನು ಹೇಳಿದ್ರು ಅಂತ ಯೋಚಿಸುತ್ತಾ ನಿಲ್ಬೇಡಿ. ಹೊಗಳಿಕೆಗೆ ಹಿಗ್ಬೇಡಿ, ತೆಗಳಿಕೆಗೆ ಕುಗ್ಬೇಡಿ. ನಿಮ್ಮ ಕರ್ಮವನ್ನ ನಂಬಿ ನಿಮ್ಮ ದಾರಿಯಲ್ಲಿ ನಡೀರಿ, ದೇವರನ್ನ ನಂಬಿ. ಯಾಕಂದ್ರೆ ಕೊನೆಗೆ ನಮ್ಮನ್ನ ಹೊಗಳಿದವರೂ ಅಲ್ಲ, ತೆಗಳಿದವರೂ ಅಲ್ಲ, ನಮ್ಮ ಜೊತೆಯಲ್ಲಿ ನಿಲ್ಲೋದು ಆ ಭಗವಂತನೊಬ್ಬನೇ. ನಕ್ಷತ್ರಾಣಿ ರೂಪಮಶ್ವಿನೋ ವ್ಯಾಪ್ತ